ವಾರ್ತೆಗಳ ಪ್ರಾಯೋಜಕರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ 16ರಿಂದ ಮೇ 21, 2022ರವರೆಗೆ ಜರುಗಲಿದೆ. ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಎಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ. ಮಕ್ಕಳನ್ನು ಭಾರತ ಮಾತೆ ಮಕ್ಕಳನ್ನಾಗಿಸಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ. ಡಾಕ್ಟರ್ ಶಿವರಾಜ್ ಪಾಟೀಲ್ ಸುಳ್ಳು ಹೇಳಿಕೆ. ವಿಮಾನ ನಿಲ್ದಾಣ, ಟೆಕ್ಸ್ಟೈಲ್ ಪಾರ್ಕ್ ಎಲ್ಲಿದೆ ತೋರಿಸಿ, ನಾರಾಯಣಪೇಟೆ ಕ್ಷೇತ್ರ ಹೋಗಿ ಅಭಿವೃದ್ಧಿ ನೋಡಲಿ, ಎಸ್ಆರ್ ರೆಡ್ಡಿ ಸವಾಲು. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ಬೃಹತ್ ಮೆರವಣಿಗೆ. ಜೆಡಿಎಸ್ನ ಜನತಾ ಜಲಧಾರೆ ಮೇ 13ರಂದು ಬೆಂಗಳೂರಿನಲ್ಲಿ ಸಮಾರೋಪ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕಾರ್ಯಕರ್ತರು ಭಾಗಿ. ಎಂ ವಿರೂಪಾಕ್ಷಿ. ಸದಾಶಿವ ಆಯೋಗದ ವರದಿ ಜಾರಿಗೆ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯ. ಜೂನ್ 9ರಂದು ರಾಯಚೂರಿನಲ್ಲಿ ಸಮಾವೇಶ. ಹೆಣ್ಣೂರು ಶ್ರೀನಿವಾಸ್. ಜಿಲ್ಲಾ ಜೆಡಿಎಸ್ ಕಾರ್ಮಿಕ ಘಟಕದಿಂದ ವಿಶ್ವ ಕಾರ್ಮಿಕ ದಿನಾಚರಣೆ. ಸರ್ಕಾರ ಕಾರ್ಮಿಕರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಶಾಸಕ ರಾಜ ವೆಂಕಟಪ್ಪ ನಾಯಕ್. ಪಿಎಸ್ಐ ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಹಾಗೂ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಲು ಪ್ರತಿಭಟನೆ. ನಾಟ ಸ್ಪರ್ಧೆಯಲ್ಲಿ ಆಯ್ಕೆ. ಇಬ್ಬರನ್ನು ಉಮ್ರಾ ದರ್ಶನಕ್ಕೆ ರವಾನಿಸಿದ ಫಜಲ್ ಖಾನ್. ಪಿಯುಸಿ ಪರೀಕ್ಷೆ 1685 ವಿದ್ಯಾರ್ಥಿಗಳ ಗೈರು. ಮತ್ತು ದಿದ್ದಗಿ ಗ್ರಾಮದಲ್ಲಿ ವ್ಯಕ್ತಿ ಕೊಲೆ, ಸುಟ್ಟು ಹಾಕಿರುವ ಶವ ಪತ್ತೆ. ವಾರ್ತೆಗಳ ವಿವರ. ನೆಲದ ಪುಣ್ಯ ಭೂಮಿಯನ್ನು ನಂಬಿ ಬದುಕು ಕಟ್ಟಿಕೊಂಡಿರುವ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜನರು ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳನ್ನು ಮನೆ ಮಕ್ಕಳನ್ನಾಗಿಸದೆ ಭಾರತ ಮಾತೆ ಹೆಮ್ಮೆ ಮಕ್ಕಳನ್ನಾಗಿಸುವಂತೆ ಸಕ್ಕರೆ ಜವಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದರು. ನೆಲದ ಪುಣ್ಯ ಭೂಮಿಯನ್ನು ನಂಬಿ ಬದುಕು ಕಟ್ಟಿಕೊಂಡಿರುವ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜನರು ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳನ್ನು ಮನೆ ಮಕ್ಕಳನ್ನಾಗಿಸದೆ ಭಾರತ ಮಾತೆ ಹೆಮ್ಮೆ ಮಕ್ಕಳನ್ನಾಗಿಸುವಂತೆ ಸಕ್ಕರೆ ಜವಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ
ಶಂಕರ್ ಪಾಟೀಲ್ ಮೊನ್ನೆನಕೊಪ್ಪ ಹೇಳಿದರು. ಅವರು ಇಂದು ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೇಮರೆಡ್ಡಿ ಸಮಾಜದಿಂದ ಆಯೋಜಿಸಲಾಗಿದ್ದ ಮಹಾಸ್ವಾದಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಉದ್ಘಾಟಿಸಿ ಮಾತನಾಡಿದರು. ಶ್ರಮದಿಂದ ಜೀವಿಸುತ್ತಿರುವ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಸಂಘಟನಾ ಶಕ್ತಿ ಏನು ಎಂಬುದು ಸರ್ಕಾರಕ್ಕೂ ಗೊತ್ತಿದೆ. ಬಸವಣ್ಣನ ನಾಡಿನಲ್ಲಿ ಜನಿಸಿರುವ ನಾವುಗಳು ಎಲ್ಲರನ್ನೂ ಒಗ್ಗೂಡಿಸಿ ತೆಗೆದುಕೊಂಡು ಹೋಗಬೇಕಿದೆ. ಎಲ್ಲರನ್ನೂ ನಮ್ಮವರೆಂದು ಭಾವಿಸಿ ಎಲ್ಲರ ವಿಶ್ವಾಸ ಗಳಿಸುವ ಮೂಲಕ ಮುನ್ನಡೆಸಿ ಸಮಾಜ ಋಣ ತೀರಿಸುವ ಕೆಲಸವಾಗಬೇಕಿದೆ ಎಂದು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತವಾಗಿದೆ. ಯಾರು ಕೂಡ ಅರ್ಜಿ ಹಾಕಿ ಆಯಾ ಸಮಾಜ ಧರ್ಮದಲ್ಲಿ ಹುಟ್ಟಿರುವುದಿಲ್ಲ. ಹೇಮರೆಡ್ಡಿ ಮಲ್ಲಮ್ಮನ ಜೀವನ ಆದರ್ಶಗಳು ಮೈಗೂಡಿಸಿಕೊಂಡು ಮುಂದಿನ ಪೀಳಿಗೆಯನ್ನು ದೇಶ ನನ್ನದು, ಎಲ್ಲರೂ ಜನರು ನನ್ನರು ಎಂಬ ಭಾವನೆ ಮೂಡಿಸಬೇಕಿದೆ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳನ್ನು ಸಮಾಜ ಆಸ್ತಿಯನ್ನಾಗಿಸಬೇಕಿದೆ. ಮನೆ ಮಕ್ಕಳನ್ನು ಮಾಡದೆ ದೇಶ ಮಕ್ಕಳನ್ನಾಗಿಸುವ ಜವಾಬ್ದಾರಿಯನ್ನು ಎಲ್ಲರೂ ನಿರ್ವಹಿಸಬೇಕೆಂದರು. ಸಚಿವರು ಪುಷ್ಪಾರ್ಚನೆ ಮಾಡಬೇಕಂತ ಅವರು ಕೇಳಿದ್ದಾರೆ. ಯಾಕಂದ್ರೆ ಮನಸ್ಸು ಮಾಡಿದ್ರೆ ನಿಮ್ಗೆ 5 ದಿವಸ ಬೇಕಾಗಿಲ್ಲ. ಕೇವಲ 5 ಗಂಟೆ ಮುಂಚೆ ಹೇಳಿದ್ರು ಕೂಡ ಸುಮಾರು 5 ಲಕ್ಷ ಜನರು ಉಳಿಸ್ತಕ್ಕಂಥ ಶಕ್ತಿ ಈ ಹೇಮರೆಡ್ಡಿ ಮಲ್ಲಮ್ಮ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ನಾನು. ಯಾಕಂದ್ರೆ ನಮ್ಗೆ ಬಹಳ ಒಕ್ಕಟ್ಟಿನ ಒಂದು ಮಂತ್ರ ಹೇಳ್ತಕ್ಕಂಥದ್ದು. ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದು ಅನ್ನುವಂಥದ್ದನ್ನ ತಿಳಿದುಕೊಂಡು ನಮ್ಮ ಬದುಕಿನಲ್ಲಿ ಬದುಕತಕ್ಕಂಥ ಕೆಲಸ ಮಾಡ್ಬೇಕನ್ನುವಂಥದ್ದನ್ನ ಬಹಳ ಹೇಳಿದ. ನಾನು ಬಹಳ ಯಾವುದೇ ವಿಚಾರಕ್ಕೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಬಸವಣ್ಣವರು ಹಾಕಿಬಿಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಹೋಗ್ಬೇಕಾಗಿದೆ. ಇವತ್ತು ಇವನ್ಯಾರವ ಅನ್ನೋದ್ರೆ ಇವು ಎಲ್ಲರೂ ಕೂಡ ನಮ್ಮವರು ಅನ್ನುವಂಥದ್ದನ್ನ ತಿಳಿದು ಇವತ್ತು ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಸಮಾಜ ಅದು ಹೇಮರೆಡ್ಡಿ ಮಲ್ಲಮ್ಮನ ಸಮಾಜ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಈ ಸಮಾಜದಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಎಲ್ಲರೂ ಕೂಡ ನಲ್ಲವರು ಅನ್ನುವಂಥ ಸದಸ್ಯರು, ನಾನು ಹಿರಿಯರಾಗಿರ್ತಕ್ಕಂಥ ರಾಜ ಅಮರೇಶ್ವರ ನಾಯಕರೇ, ಈ ಸಮಾಜದ ಬಗ್ಗೆ ಮುಂದಿನ ಒಂದು ಉದ್ದೇಶಗಳ ಬಗ್ಗೆ ಕೂಡ ಇವತ್ತು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ, ಮಾಧ್ಯಮದ ಬಂಧುಗಳು, ಈ ತಾನೇ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಉತ್ತಮವಾಗಿ ನಮ್ಮ ಬಸವನಗೌಡರು ತಮ್ಮ ಇಡೀ ನಮ್ಮ ಶಿವಸೇನೆ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ಜೀವನ ಚರಿತ್ರೆ ಬಗ್ಗೆ ಮತ್ತು ಸಮಾಜದ ಮುಂದಿನ ಗುರಿ ಬಗ್ಗೆ ಮತ್ತು ಸಮಾಜ ಯಾವ ರೀತಿ ಒಂದು ಒಕ್ಕಟ್ಟನ್ನು ಪ್ರದರ್ಶನ ಮಾಡಬೇಕು ಮತ್ತು ಸಮಾಜದವರು ಇನ್ನೊಬ್ಬರಿಗೆ ಕೇಳನ್ನು ಬಯಸ್ತಾ ಇದ್ದಾರೆ. ನಮ್ಮ ಸಮಾಜವನ್ನು ಇವತ್ತು ಮೇಲೆ ಬೇಕು ಅನ್ನುವಂಥ ಅನೇಕ ವಿಚಾರವನ್ನು ಮಾತನಾಡಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಅನೇಕ ವಿಚಾರ ನನ್ನ ಭಾಗದಲ್ಲಿ ಕೂಡ ಈ ಹೇಮರೆಡ್ಡಿ ಮಲ್ಲಮ್ಮನ ಏನು ಬಂಧುಗಳು ಬಹಳ ಜನ ಇದ್ದಾರೆ. ಅನೇಕ ಬಹಳ ಹತ್ತಿರದಿಂದ ನಾನು ನೋಡಿದ್ದೆ. ಇವತ್ತು ಈ ಸಮಾಜ ಬಹಳ ವಿಶೇಷವಾಗಿ
ಯಾರನ್ನು ನಂಬಿ ಬದುಕತಕ್ಕಂಥ ಸಮಾಜ ಅಲ್ಲ ಇದು ಯಾರನ್ನು ನಂಬಿ ಬದುಕತಕ್ಕಂಥ ಸಮಾಜ ಅಲ್ಲ. ಈ ಸಮಾಜ ಈ ಮಾತೃಭೂಮಿಯನ್ನ, ಈ ಪುಣ್ಯ ಭೂಮಿಯನ್ನ ಇವತ್ತು ನಂಬಿ ನಮ್ಮ ಕೃಷಿಗೆ ಒತ್ತು ಕೊಟ್ಟು ಈ ಭೂಮಿ ತಾಯಿಯನ್ನ ನಂಬಿ ಬದುಕತಕ್ಕಂಥ ಸಮಾಜ ಇದು ಹೇಮರೆಡ್ಡಿ ಮಲ್ಲಮ್ಮನ ಸಮಾಜ ಅಂತ ಅನ್ಸ್ತದೆ. ಯಾಕಂದ್ರೆ ಈ ಸಮಾಜ ನಂಬಿರ್ತಕ್ಕಂಥದ್ದು ಈ ಪುಣ್ಯ ಭೂಮಿಯನ್ನ, ಈ ಒಂದು ಭೂಮಿ ತಾಯಿಯನ್ನು ನಂಬಿ ಶ್ರಮದಿಂದ ಬದುಕತಕ್ಕಂಥ ಸಮಾಜ. ಅಂದ್ರೆ ಶ್ರಮದಿಂದ ಇವತ್ತು ನಮ್ಮ ಬದುಕನ್ನ ಕಟ್ಕೋಬಹುದು ಅನ್ನುವಂಥದ್ದನ್ನ ತಿಳಿದು ಬದುಕತಕ್ಕಂಥ ಸಮಾಜ ಇದು. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಒಂದು 10-15 ದಿವಸ ಮುಂಚೆ ಹೇಳಿದ್ರೆ ಇದು ಬಹಳ ದೊಡ್ಡ ಪ್ರಮಾಣದ ಅದ್ದೂರಿ ಕಾರ್ಯಕ್ರಮ ಆಗ್ತೈತೆ ಅನ್ನುವಂಥ ಮಾತನ್ನ ಪ್ರಸಂಗ ಹೇಳ್ತಾ ಇದ್ದಾರೆ. ನಿಮಗೆ 10 ದಿವಸ ಸಮಯ ಬೇಕಾಗಿಲ್ಲ, ಕೇವಲ 5 ಗಂಟೆ ನಿಮಗೆ ಸರ್ಕಾರ ಸಮಯ ಕೊಟ್ಟರೆ ನಿಮ್ಮ ಸಂಘಟನಾ ಶಕ್ತಿ ಈ ರಾಜ್ಯಕ್ಕೆ ಗೊತ್ತಿದೆ ಅನ್ನುವಂಥ ಮಾತನ್ನು ಅಂದ್ರೆ ಕೇವಲ 5 ಗಂಟೆ ಹೆಚ್ಚಿಗೆ ಕೊಟ್ಟರು ಕೂಡ ನಿಮ್ಮ ಒಂದು ಸಂಘಟನೆ, ನಿಮ್ಮೆಲ್ಲರ ಒಂದು ಶಕ್ತಿ ಇದು ರಾಜ್ಯಕ್ಕೆ ಸರ್ಕಾರಕ್ಕೂ ಕೂಡ ಗೊತ್ತಿದೆ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ನಿಮ್ಗೆ 5 ದಿವಸ ಬೇಕಾಗಿಲ್ಲ, ಕೇವಲ 5 ಗಂಟೆ ಮುಂಚೆ ಹೇಳಿದ್ರು ಕೂಡ ಸುಮಾರು 5 ಲಕ್ಷ ಜನರು ಕೊಡಿಸ್ತಕ್ಕಂಥ ಶಕ್ತಿ ಈ ಹೇಮರೆಡ್ಡಿ ಇದೆ ಅನ್ನುವಂಥದ್ದು ಗೊತ್ತಿದೆ ನಾನು. ಯಾಕಂದ್ರೆ ನಮ್ಗೆ ಬಹಳ ಒಕ್ಕಟ್ಟಿನ ಒಂದು ಮಂತ್ರ. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ಸಾಕಷ್ಟು ಮಹನೀಯರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ನಕ್ಷತ್ರವಿದ್ದಂತೆ ಯಾವಾಗಲೂ ಪ್ರಖರತೆಯನ್ನು ಹೊಂದಿದ್ದಾರೆ. ಅವರ ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಅವರ ಸಂದೇಶಗಳು ಜೀವನ ಮಾರ್ಗದರ್ಶಕವಾಗಿದೆ ಎಂದರು. ರೆಡ್ಡಿ ಸಮಾಜ ಎಲ್ಲ ಸಮಾಜಗಳಿಗೆ ಹಿರಿಯಣ್ಣ ಇದ್ದಂತೆ ವಹಿಸಿ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿರ್ವಹಿಸುವ ಸಮಾಜದವರದಾಗಿದೆ. ಕೃಷಿಯನ್ನು ನಂಬಿರುವ ಸಮುದಾಯದ ಜನರು ಸಂಕಷ್ಟಗಳ ದೂರ ಮಾಡಬೇಕಿದೆ. ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಮೂಲಕ ಹತ್ತಿ ಬೆಳೆಗಾರ ಹಿತ ಕಾಯಬೇಕಿದೆ, ಉದ್ಯೋಗವನ್ನು ಸೃಷ್ಟಿಸಬೇಕಿದೆ. ಜವಳಿ ಸಚಿವರು ಈ ನಿಟ್ಟಿನಲ್ಲಿ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಇದಕ್ಕಾಗಿ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮತ್ತು ಸಂತೃಪ್ತಿಯಿಂದ ದುಡಿದಿದ್ದಾರೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಮಾನ್ಯ ಜನ ಕರ್ನಾಟಕ ಸರ್ಕಾರದವರು 10ನೇ ತಾರೀಕು ಮಲ್ಲಮ್ಮನ ಜಯಂತಿ ಅಂತ ಒಂದು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಈ ಡಿಕ್ಲರೇಷನ್ ನಮಗೆ ಗೊತ್ತಾಗಿದ್ದು 5ನೇ ತಾರೀಕಿಗೆ. ಕೇವಲ 4 ದಿನದ ಸಮಯ ಅವಕಾಶ ಇತ್ತು. ಈ 4 ದಿನದಲ್ಲೇ ಜಿಲ್ಲಾಡಳಿತದವರು ಕೇಳಿಕೊಂಡು ಸಮಾಜದ ಹಿರಿಯರೆಲ್ಲರೂ ಅವತ್ತೇ ನಾವು ಆಲಪಾಚಾರ್ಯ ಸರ್ನ, ನಾಡಗೌಡ ಅಂಕಲ್ನ, ಬಯ್ಯಾಪುರ ಸಾಹೇಬ್ರನ್ನ ಮಾತಾಡ್ಬಿಟ್ಟು ಇಮಿಡಿಯೇಟ್ಲಿ ನಾವು ಶಂಕರಪಾಳ್ಳಿ ಮನೆಯಪುರ ಸಾಹೇಬ್ರನ್ನ ಮಾತಾಡ್ಕೊಂಡ್ವಿ. ಎಷ್ಟೇ ಕಷ್ಟ ಆಗಲಿ ಸರ್ಕಾರದ ಕಾರ್ಯಕ್ರಮ ನಾವು ನಡೆಸೇ ತೋರಿಸ್ಬೇಕು ಅನ್ನೋ ಲೆಕ್ಕಕ್ಕೆ ಪೋಸ್ಟ್ಪೋನ್ಮೆಂಟ್ ಬೇಡ ಆಗಲಿ ಅಂತೇಳಿ ಮಾಡಿದೀವಿ. ಇದಕ್ಕಾಗಿ ನೀವೆಲ್ಲರೂ ಸಾಗರದಲ್ಲಿ ಹರಿದು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದಿರೋದು ಕೇವಲ 5ರಿಂದ 10% ಜನ ಮಾತ್ರ. ಘನ ಸಚಿವರು ಇಬ್ಬರು ವೇದಿಕೆ ಮೇಲೆ ಇದ್ದಾರೆ. ನಿಮ್ಮೆಲ್ಲರಿಗೂ ಒಂದೇ ಒಂದು ಕಳಕಳಿ, ಮುಂದಿನ ವರ್ಷ ಯಾವುದೇ ಜಯಂತಿ ಇರಲಿ, ಯಾವ ಊರಲ್ಲಿ ಇರಲಿ, ಒಂದು 15ರಿಂದ 20 ನಿಮಿಷ ಕಾಲಾವಕಾಶ ಕೊಟ್ಟರೆ ಆಯಾ ಜಿಲ್ಲೆ ಜನರಿಗೆ ಆಯಾ ಜಯಂತಿ ಮಾಡೋದು ಒಂಚೂರು ಅನುಕೂಲ ಆಗುತ್ತೆ. ಇದೊಂದು ನಮ್ಮ ಕೋರಿಕೆ. ಈಗ ಸಾಧು ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆ ಹೇಳೋದಾದ್ರೆ, ನಾವೆಲ್ಲರೂ ಎಷ್ಟು ಪುಣ್ಯವಂತರು ಅಂದ್ರೆ ಶ್ರೀಶೈಲಕ್ಕೆ ನಾವೆಲ್ಲರೂ ಹೋಗೇ ಇರ್ತೀವಿ. ನಮ್ಮ ಶಂಕರಪಾಳ್ಳಿ ಸರ್ ಹೋಗಿರ್ತಾರೆ. ಶ್ರೀಶೈಲ ಮಲ್ಲಯ್ಯನ ಜ್ಯೋತಿರ್ಲಿಂಗಕ್ಕೆ ಹೋಗಬೇಕಾದ್ರೆ 2 ಹೆಣ್ಮಕ್ಳು ಅನಾಥ ಅಕ್ಕಪಕ್ಕ ಮಕ್ಕಳು ಇಟ್ಕೊಂಡಿದ್ದಾನೆ. ಒಂದು ಅಕ್ಕ ಮಹಾದೇವಿ, ಒಂದು ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಕಾಣಿಸ್ತಾರೆ. ಲೆಕ್ಕ ಮಾಡ್ರಿ ಎಷ್ಟು ಪುಣ್ಯವಂತರಿಗೆ ನಾವು ಇಂಥ ಒಂದು ಕುಲದಲ್ಲಿ ಹುಟ್ಟಲಿಕ್ಕೆ ಅಂತ ಒಂದು ವಿಚಾರ ಮಾಡಿ ಇಂಥ ಒಂದು ಇದರ ಹುಟ್ಟಿದ ಮೇಲೆ ಅದಕ್ಕೆ ತಕ್ಕಂಗೆ ನಾವು ಹೇಮರೆಡ್ಡಿ ಮಲ್ಲಮ್ಮನಲ್ಲಿದ್ದಂಥ ಒಂದು ಭಕ್ತಿ ಭಾವನ, ದಾನವನ್ನ ರೂಢಿಸಿಕೊಳ್ಳೋದು ಇದೆ, ಮೇಂಟೈನ್ ಮಾಡೋದು ಇದೆ. ಆಲ್ರೆಡಿ ನಮ್ಮ ಜನ ಶಾಂತಿ ಪ್ರಿಯರು, ಭಕ್ತಿ ತುಂಬಿದವರು ಹಾಗೂ ದಾನ ಚಂದ್ರಾಮಣಿಗಳು ಬಹಳ ಜನ ಹೆಸರಾಗಿದ್ದಾರೆ. ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗೋದು ನಮ್ಮೆಲ್ಲರಲ್ಲೂ ಆಗಬೇಕಾಗಿದೆ. ಇಂಥ ಒಂದು ಶಿವಭಕ್ತಿ ಮಹಾದಾನಿ ಮಲ್ಲಮ್ಮ ಕಂಡ ಕಷ್ಟಗಳು ಒಂದೊಂದಲ್ಲ, ಎರಡೆರಡಲ್ಲ. ತವ್ರ ಮನೆಯಲ್ಲಿ ಅವ್ರಿಗಿದ್ದಂಥ ಕಷ್ಟಗಳು ಬಹಳಷ್ಟು. ಎಲ್ಲರೂ ತವ್ರ ಮನೆಯಲ್ಲಿ ಇದ್ದಂಗೆ ಅವ್ರಿಗೊಂದು ಅಷ್ಟು ಇಷ್ಟು ಕಷ್ಟ ಇತ್ತು. ಅಡಿಗೆಲ್ಲ ದನ ಕಾಯಕ್ಕೆ ಕಳಿಸ್ತಿದ್ರು, ಬೇರೆ ಕಾಯಕ್ಕೆ ಕಳಿಸ್ತಿದ್ರು. ಅಷ್ಟು
ವೇದಿಕೆಯಲ್ಲಿ ಗಣಿ ಖಾತೆ ಸಚಿವ ಹಾಲಪ್ಪ ಆಚಾರ್, ಶಾಸಕರುಗಳಾದ ಡಾ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ವೆಂಕಟರಾವ್ ನಾಡಗೌಡ, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪೂರು, ಶಶಿಲ್ ಜಿ ನಮೋಶಿ, ಮಾನವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ್, ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಅನ್ವರಿ, ಬಸನಗೌಡ ಬ್ಯಾಗವಾಡ್, ತುಂಗಭದ್ರಾ ಕಾಡಾ ಅಧ್ಯಕ್ಷ ತಿಪ್ಪೇರುದ್ರಸ್ವಾಮಿ, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಕುರಗಿ, ನಗರಸಭೆ ಅಧ್ಯಕ್ಷ ಲಲಿತಾ ಕಡಗೋಳು, ರೆಡ್ಡಿ ಸಮಾಜದ ಅಧ್ಯಕ್ಷ ಡಾ ಬಸನಗೌಡ, ಜಿ ರಾಮಚಂದ್ರ ರೆಡ್ಡಿ, ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಶರಣಪ್ಪ ಬಲ್ಲಟಗಿ, ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯಿತಿ ಸಿಇಒ ನೂರ್ಜಾ ಖಾನಂ, ಎಸ್ಪಿ ಬಿನಿಕ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ರೇಖಾ ಕೇಶವ ರೆಡ್ಡಿ ಸೇರಿದಂತೆ ಸಮಾಜದ ಮುಖಂಡರುಗಳು, ಸಮಾಜದ ಹಿರಿಯರು ಕಿರಿಯರು ಭಾಗವಹಿಸಿದ್ದರು. ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ಅಲ್ಲಿ ಏನು ಅಭಿವೃದ್ಧಿಯಾಗಿಲ್ಲ. ಶಾಸಕ ಎಸ್ಆರ್ ರೆಡ್ಡಿಯವರನ್ನು ಸೋಲಿಸುವುದಾಗಿ ಹೇಳಿದ್ದಾರೆ. ಆದರೆ ಅವರ ಕ್ಷೇತ್ರವನ್ನು ಅವರು ಒಮ್ಮೆ ನೋಡಿಕೊಳ್ಳಲಿ. ವಿಮಾನ ನಿಲ್ದಾಣ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿರುವುದಾಗಿ ಸುಳ್ಳು ಹೇಳಿದ್ದನ್ನು ಜನರು ನೋಡಿ ನಗುತ್ತಿದ್ದಾರೆ. ಎಲ್ಲಿವೆ ಎಂದು ಶಾಸಕರು ಜನತೆಗೆ ತೋರಿಸಲಿ ಎಂದು ನಾರಾಯಣಪೇಟೆ ಶಾಸಕ ಎಸ್ಆರ್ ರೆಡ್ಡಿ ಸವಾಲು ಹಾಕಿದರು. ತೆಲಂಗಾಣ ರಾಜ್ಯದ ನಾರಾಯಣಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಯಚೂರು ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ಅಲ್ಲಿ ಏನೂ ಅಭಿವೃದ್ಧಿಯಾಗಿಲ್ಲ. ಶಾಸಕ ಎಸ್ಆರ್ ರೆಡ್ಡಿ ಅವರನ್ನು ಸೋಲಿಸುವುದಾಗಿ ಹೇಳಿದ್ದಾರೆ. ಆದರೆ ಅವರ ಕ್ಷೇತ್ರವನ್ನು ಅವರು ಒಮ್ಮೆ ನೋಡಿಕೊಳ್ಳಲಿ. ವಿಮಾನ ನಿಲ್ದಾಣ, ಟೆಕ್ಸ್ಟೈಲ್ ಪಾರ್ಕ್ ಮಾಡಿರುವುದಾಗಿ ಸುಳ್ಳು ಹೇಳಿದ್ದನ್ನು ಜನರು ನೋಡಿ ನಗುತ್ತಿದ್ದಾರೆ. ಎಲ್ಲಿವೆ ಎಂದು ಶಾಸಕರು ಜನತೆ ತೋರಿಸಲಿ ಎಂದು ನಾರಾಯಣಪೇಟೆ ಶಾಸಕ ಎಸ್ಆರ್ ರೆಡ್ಡಿ ಸವಾಲು ಹಾಕಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10 ದಿನಗಳ ಹಿಂದೆ ಬಿಜೆಪಿ ಪಕ್ಷದ ಆಯೋಜಿಸಿದ್ದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿರುವ ಶಾಸಕ ಡಾ ಶಿವರಾಜ್ ಪಾಟೀಲ್ 1,000 ಎಕರೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್, ವಿಮಾನ ನಿಲ್ದಾಣ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಅಲ್ಲಿ ಜನರು ರಾಯಚೂರಿನೊಂದಿಗೆ ಸಂಪರ್ಕ ಹೊಂದಿದ್ದು ಇಲ್ಲಿ ಎಲ್ಲಿ ಇವೆ ಎಂದು ಕೇಳುತ್ತಿದ್ದಾರೆ. ನಿತ್ಯವೂ ರಾಯಚೂರು ಜನತೆ ಕುಡಿಯುವ ನೀರು ಪೂರೈಸುತ್ತಿರುವುದಾಗಿ ಹೇಳಿದ್ದಾರೆ. ಯಾರಿಗೆ ನೀರು ಪೂರೈಕೆಯಾಗುತ್ತಿದೆ ಎಂದು ಜನತೆ ಹೇಳಬೇಕೆಂದು ಆಗ್ರಹಿಸಿದರು. ಕಳೆದ 20 ವರ್ಷಗಳಿಂದ ಅನುಷಾ ಕಾಲೋನಿಯಲ್ಲಿ ವಾಸ ಮಾಡುತ್ತಿದ್ದು ನಿತ್ಯವೂ ನೀರು ಪೂರೈಕೆಯಾಗುತ್ತಿಲ್ಲ. ಹಾಕಲಾಗಿದ್ದ ಪೈಪ್ಲೈನ್ ಸಹ ಹಾಕಿಲ್ಲ. 2015ರಲ್ಲಿ ಎಡಿಬಿ ನೆರವಿನ ಕುಡಿಯುವ ನೀರಿನ ಯೋಜನೆ ಮಂಜೂರಿಗಾಗಿ 117 ಕೋಟಿ ರೂಪಾಯಿ ಯೋಜನೆ 30 ತಿಂಗಳಲ್ಲಿ ಮುಗಿಸುವ ಷರತ್ತುನೊಂದಿಗೆ ಜಾರಿಯಾಗಿತ್ತು. 9 ಬಾರಿ ಅವಧಿ ವಿಸ್ತರಿಸಲಾಗಿದೆ. 525 ಕಿಲೋಮೀಟರ್ ಪೈಪ್ಲೈನ್ ಹಾಕಬೇಕಿದ್ದು ಇಲ್ಲಿಯವರೆಗೆ 478 ಕಿಲೋಮೀಟರ್ ಮಾತ್ರ ಹಾಕಲಾಗಿದೆ. 37,118 ಮನೆಗಳಿಗೆ ನೀರು ಕೊಡಬೇಕಿದ್ದು 34,000 ಮನೆಗಳಿಗೆ ನೀರು ಒದಗಿಸುವುದಾಗಿ ಹೇಳಿಕೊಳ್ಳುತ್ತಲಿದ್ದಾರೆ. 28 ಝೋನ್ಗಳಲ್ಲಿ 3 ಝೋನ್ ಮಾಡಿದ್ದು 3 ಝೋನ್ಗಳಲ್ಲಿ 34,000 ಮನೆಗಳಾಗಿವೆ ಎಂದು ಪ್ರಶ್ನಿಸಿದರು. 34,000 ಮನೆಗಳಿವೆಯಾ ಎಂದು ಪ್ರಶ್ನಿಸಿದರು. ಕೇವಲ ಪತ್ರಿಕೆಗಳಲ್ಲಿ ಕೋಟಿ ಅನುದಾನ ತಂದಿರುವುದಾಗಿ ಹೇಳಿಕೊಳ್ಳುವ ಶಾಸಕ ಡಾ ಶಿವರಾಜ್ ಪಾಟೀಲ್ ಎಲ್ಲಿ ಯಾವ ಯೋಜನೆ ಮಾಡಿದ್ದಾರೆ? ರಾಯಚೂರು ನಗರ ಕಸದ ತಿಪ್ಪೆಯಾಗಿದೆ. ದೇಶದಲ್ಲಿಯೇ ರಾಯಚೂರು ನಗರವೇ ಅತಿ ಹಿಂದುಳಿದಿದೆ. ಆದರೆ ನಾರಾಯಣಪೇಟೆ ಅಭಿವೃದ್ಧಿಯಾಗಿಲ್ಲ ಎಂದು ಹೇಳುವ ನೀವು ಒಮ್ಮೆ ಕ್ಷೇತ್ರಕ್ಕೆ ಬನ್ನಿ ಎಂದು ಆಹ್ವಾನ ನೀಡಿದರು. ನಾನು ಹೇಳಿದ್ದೀನಿ, ನಾನಂತೂ ನೋಡಿಲ್ಲಪ್ಪ. ಈಗ ಜಾಸ್ತಿ ನಾನು ರಾಯಚೂರಿನಲ್ಲಿ ಇರಲ್ಲ. ದಿನ ಬೆಳಗ್ಗೆ ತಕ್ಷಣ ನಾಲ್ಕು ಕಡೆಗೆ ಬರ್ತೀನಿ. ನಾನಂತೂ ನೋಡಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆಗಲಿ ನಿಮ್ಮ ಪರವಾಗಿ ನಾವು ರಾಯಚೂರಿನಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿ ಕೇಳ್ತೀನಿ ಅವರಿಗೆ. ಅಂಥದ್ದೇ ನನ್ನಿದ್ರೆ ಅವ್ರು ಹೇಳ್ತಾರ, ಅವರೇ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಂದು ಫೋಟೋ ತಗೊಂಡ್ಬಂದು ನಿಮ್ಗೆ ತೋರಿಸ್ತೀರಪ್ಪ ಅಂತ ಹೇಳಿ. ಅದಕ್ಕೆ ಈಗ ನಾನು ಪ್ರೆಸ್ ಮುಖಾಂತರ ಕೇಳಕತ್ತೀನಿ, ಲೋಕಲ್ MLA ಸಾಹೇಬರಿಗೆ, ಎಲ್ಲಿ ಮಾಡಿದ್ರಿ ವಿಮಾನ ನಿಲ್ದಾಣ? ಎಲ್ಲಿ ಮಾಡಿದ್ರಿ? ಫೌಂಡೇಶನ್ ಸ್ಟೋನ್ ಹಾಕಿದಿರಾ? ತಾವೊಂದಲ್ಲಿ ಮಾಡಿದೀವಿ ಅಂತ ಹೇಳಿ ಬಂದಿದ್ರಿ. ಫೌಂಡೇಶನ್ ಸ್ಟೋನ್ ಅಂತ ಅಟ್ಲೀಸ್ಟ್ ಹಾಕಿದಿರಾ? ಎಷ್ಟು ರೊಕ್ಕ ಖರ್ಚು ಮಾಡಿದ್ರಿ ಇವತ್ತು ತನಕ? ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಿ? ಯಾವ ಏಜೆನ್ಸಿ ಮಾಡಕತ್ತದೆ? ಇನ್ನ ಎಷ್ಟು ದಿನದಲ್ಲಿ ಫಸ್ಟ್ ಫ್ಲೈಟ್ ಬರ್ತದೆ ಅನ್ನೋದು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಇಲ್ಲ ರೆಡಿ ಆಗಿದ್ರೆ ನಮ್ಮ ಮಿತ್ರ ಅಂತ ನೀವೆಲ್ಲ ನಾನು ಕರ್ಕೊಂಡೋಗಿ ಇವತ್ತು ತೋರಿಸಿದ್ರೆ ನಾನು ನೋಡ್ಕೊಂಡು ಬರ್ತೀನಿ ಅಂತ ನೀವು ಕಾಯ್ತಾರೆ. 1000 ಎಕರೆದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರಂತ ಮತ್ತೆ ಯಾಕೆ ಯಾವ ಪೇಪರ್ನಲ್ಲಿ ಯಾವ ಮೀಡಿಯಾದಲ್ಲಿ ಬಂದಿಲ್ಲ ಅನ್ನೋದು ನಂಗೆ ಅರ್ಥ ಆಗಿಲ್ಲ. 1,000 ಎಕರೆ ಟೆಕ್ಸ್ಟೈಲ್ ಪಾರ್ಕ್ ಮತ್ತೆ ಯಾವಾಗ ಭೂಮಿ ಪೂಜೆ ಮಾಡ್ಯಾರ, ಯಾವಾಗ ಫೌಂಡೇಶನ್ ಹಾಕ್ಯಾರ, ಎಲ್ಲಿ ಆರ್ಡರ್ ಬಂದಿದೆ, ಯಾವ ಇಂಡಸ್ಟ್ರೀಸ್ ಇಲ್ಲಿ ಬಂದಿದೆ, ಯಾವ ಕಂಪನೀಸ್ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಕ್ಕೆ ಬಂದಿದೆ.
ನಾನು ಹೋದವಾಗ ಇಲ್ಲಿ ಆ ಯರಮರಸ್ನಲ್ಲಿ ಒಂದು ಕೋಆಪರೇಟಿವ್ ಸೊಸೈಟೀಸ್ ಅದನ್ನು ಬಂದಾಗಿದೆ, ಮಾರಿದ್ರು ನಾನು. ಮತ್ತೆ ಎಲ್ಲಿ ಮಾಡ್ಯಾರ? ಇಡೀ ರಾಯಚೂರಿನಲ್ಲಿ ದಿನ ನೀರು ಕೊಡ್ತಾ ಇದೀವಿ ಅಂತ ಹೇಳಿದ್ರು ನನಗೆ. ಅಲ್ಲಿ ಬಂದು ಹೇಳಿದ್ರು ದಿನ ನೀರು ಕೊಡ್ತಾರೆ. ಸಾಹೇಬ್ರೆ, ರಾಯಚೂರಿನಲ್ಲಿ ನನ್ನ ಸ್ವಂತ ಮನ ಕಟ್ಟಿ 20 ವರ್ಷ ಆಗಿದೆ. ನಾನು ಆ ಮಂತ್ರಾಲಯ ರಸ್ತೆಯಲ್ಲಿ ಅನುಷಾ ನಗರದಲ್ಲಿ ಇರ್ತೀನಿ. ನನ್ನ ಮನೆ 20 ವರ್ಷ ಕೆಳಗಡೆ ಮನೆ ಮಾಡಿದೆ. ಇವತ್ತು ತನಕ ಆ ಅನುಷಾ ನಗರಕ್ಕೆ ಒಂದು ಪೈಪೇನ್ ಹಾಕಿಲ್ಲ. ಮತ್ತೆ ಅವ್ರಿಗೆ ದಿನ ನೀರು ಕೊಡ್ತೀನಿ ಅಂತ ಅವರು ಅಲ್ಲಿ ಬಂದು ಹೇಳಿದರು. ನನ್ನ ಪ್ರಕಾರ ನಾನು ಗೊತ್ತಿದ್ದಂಗೆ ಒಂದು ಡಾಕ್ಯುಮೆಂಟ್ ಇದೆ ನನ್ನ ಹತ್ರ, ಲೋಕಲ್ 2015 ನಲ್ಲಿ ADB ಅಸಿಸ್ಟೆಡ್ ಒಂದು ವಾಟರ್ ಪ್ರಾಜೆಕ್ಟ್ ಇದೆ. ಅದು ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ 117 ಕೋಟಿ ಸುಮಾರು. ಅದು ವ್ಯಾಲ್ಯೂಯೇಷನ್, ಅದರಲ್ಲಿ ಫೇಸ್ 2 ಪಾರ್ಟ್ಸ್ ಇರ್ತದೆ. ಒಂದು ಟೀಮ್ನಲ್ಲಿನೂ ಇದೇ ಮೇಲೆ ಸಾಹೇಬರು ಅವಾಗ MLA ಆಗಿ ನಾವೆಲ್ಲರೂ ರಾಯಚೂರು ಜನ ನಮ್ಮ ಪ್ರೀತಿ ಪಾತ್ರ ಅಂತ MLA ಅವರಿಗೆ ಆರಿಸಿದ್ವಿ ನಾವು 2015 ನಲ್ಲಿ. ಅವರೇ ಅವಾಗ ಶೆಡ್ಯೂಲ್ ಡೇಟ್ ಆಫ್ ಕಂಪ್ಲೀಷನ್ 2017, 30 ಮಂತ್ಸ್ ಟೈಮ್ ಕೊಟ್ಟಿದ್ವಿ. ನಲ್ಲಿನೂ ಮತ್ತೆ ಅವರು ಪುನರಾಯ್ಕೆ ಆಗಿದ್ರು ಸೆಕೆಂಡ್ ಟೈಮ್. Sir, if I am right, 9 times the project has been granted EOT, that is extension of time. ಅವರು ಹೇಳ್ತಾರ ಒಂದು ಡಾಕ್ಯುಮೆಂಟ್ ಪೈಪ್ಲೈನ್ 525 ಕಿಲೋಮೀಟರ್ ಪೈಪ್ಲೈನ್ ಆಗೋದಿದೆ. ಅದರಲ್ಲಿ ಆಲ್ರೆಡಿ 478 ಕಿಲೋಮೀಟರ್ಸ್ ಹಾಕಿದ್ವಿ. ಆಮೇಲೆ ಈ 800 mm ದೊಡ್ಡ ಪೈಪ್ ಟಾರ್ಗೆಟ್ ಇರೋದೇ ನಮ್ದು 11.15 ಕಿಲೋಮೀಟರ್. ನಾವು ಟೋಟಲ್ ಕಂಪ್ಲೀಟ್ ಮಾಡಿದೀವಿ ಅಂತ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ಯಾರ. ಅವ್ರದ್ದು ಟಾರ್ಗೆಟ್ ಏನಯ್ಯ ಅಂದ್ರೆ 37,117 ವೆಲ್ಲಿಂಗ್ಸ್ ಅಂದ್ರೆ ಮನೆಗಳಿಗೆ ನೀರು ಕೊಡೋ ಪ್ರಾಜೆಕ್ಟ್. ಅವರು ಏನ್ ತೋರಿಸ್ತಾರ, ಆಲ್ರೆಡಿ 34,000 ಮನೆಗಳಿಗೆ ಕನೆಕ್ಷನ್ ಕೊಡೋದು ಕಂಪ್ಲೀಟ್ ಮಾಡಿದ್ವಿ. ಅದರಲ್ಲಿ 15,550 ಮನೆಗಳಿಗೆ ಆಲ್ರೆಡಿ ದಿಸ್ ಪ್ರಾಜೆಕ್ಟ್ ಹ್ಯಾಸ್ ಬಿನ್ ಕಮಿಷನ್ ಅಂದ್ರೆ ವಾಟರ್ ಕೊಡ್ತಾ ಇದ್ದೀವಿ. ನನ್ನ ಪತ್ರಿಕಾ ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೆ, ರಾಯಚೂರು ಜನರಿಗೆ ನಾನು ಕೇಳಿದೆ, 15,550 ಮನೆಗಳಿಗೆ ಇವತ್ತು ನೀರು ಬರ್ತಾ ಇದೆಯಾ 24/7? ಯಾಕಂದ್ರೆ ಅವರು ನನ್ನಲ್ಲಿ ಹೇಳಿ ಬಂದಿದ್ರು. ಎರಡನೇ ಬಾರಿ ಶಾಸಕರಾಗಿದ್ದು ನಾರಾಯಣಪೇಟೆಯನ್ನು ಜಿಲ್ಲೆಯನ್ನಾಗಿಸಲಾಗಿದೆ. ಮೆಡಿಕಲ್ ಕಾಲೇಜು ಮಂಜೂರಿಯಾಗಿದೆ. 82.3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಿಸಲಾಗಿದೆ. 2 ದಿನಕ್ಕೊಮ್ಮೆ ನೀರು ಪೂರೈಸಲಾಗುತ್ತಿದ್ದು, ಮಿಷನ್ ಭಗೀರಥ ಯೋಜನೆ ಅಡಿ 29.3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕುಡಿಯುವ ನೀರಿನ ಯೋಜನೆ ಘೋಷಿಸಲಾಗಿದೆ. 9 ತಿಂಗಳಲ್ಲಿ ಕುಡಿಯುವ ನೀರು ಪೂರೈಸಲಾಗುತ್ತದೆ. ಕಳೆದ 4 ವರ್ಷಗಳಿಂದ ರಾಯಚೂರು ಜಿಲ್ಲಾಡಳಿತ ಭವನ ನಡೆಯುತ್ತಲೇ ಇದೆ. ಆದರೆ ನಾರಾಯಣಪೇಟೆಯಲ್ಲಿ ಡಿಸಿ ಮತ್ತು ಎಸ್ಪಿ ಕಚೇರಿ ಮಂಜೂರಿಯಾಗಿದ್ದು, ಇಲ್ಲಿಗಿಂತ ಮೊದಲೇ ಉದ್ಘಾಟನೆಯಾಗಲಿದೆ. ನಗರದ ಐತಿಹಾಸಿಕ ಮಾವಿನಕೆರೆ ಸೌಂದರೀಕರಣ ಬಿಎಸ್ ಯಡಿಯೂರಪ್ಪ ಅವಧಿಯಲ್ಲಿ ಮಂಜೂರಿಯಾಗಿದೆ. ಇಂದಿಗೂ ಕಾಮಗಾರಿಗೆ ಪ್ರಾರಂಭವಾಗಿಲ್ಲ. ಬೋಟ್ ಬರುತ್ತದೆ, ಬ್ರಿಡ್ಜ್ ನಿರ್ಮಿಸಿ
ವಿಹಾರ ಸ್ಥಳವಾಗಿ ಹೇಳಿಕೆ ನೀಡಿದ ಶಾಸಕರು ಕಾಮಗಾರಿ ಇಂದಿಗೂ ಪ್ರಾರಂಭಿಸಿಲ್ಲ. ರಾಯಚೂರು ಜಿಲ್ಲೆಯ ಗುತ್ತಿಗೆದಾರರೇ ಶೇಕಡಾ 40 ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಶೇಕಡಾ 40 ಕಮಿಷನ್ ಪಡೆಯುವವರು 0 ಕಮಿಷನ್ ಪಡೆಯುವುದನ್ನು ಸೋಲಿಸುವುದಾಗಿ ಹೇಳುತ್ತಾರೆ ಎಂದು ವ್ಯಂಗ್ಯವಾಡಿದರು. ಎಲ್ಲಿದೆ ನಿಮ್ಮ ಅಭಿವೃದ್ಧಿ ಕೆಲಸ? 2 ಅವಧಿಯಲ್ಲಿ ಶಾಸಕರಾಗಿದ್ದೀರಿ, ಏನು ಮಾಡಿದ್ದೀರಿ ಎಂದು ಪ್ರಶ್ನಿಸಿದರು. ಶಾಸಕ ಸ್ಥಾನ ಜನರ ಸೇವೆ ಮಾಡಲು ಹೊರತು ಪಿತ್ರಾರ್ಜಿತ ಆಸ್ತಿಯಲ್ಲ. ಬಾದ್ಶಾಗಳು ನಾವಲ್ಲ, ಜನರ ಸೇವಕರು ಎಂದು ತಿಳಿದು ಮಾತನಾಡಬೇಕು. ತಮ್ಮ ಪಕ್ಷದ ಸಚಿವರ ಮುಂದೆ ತೆಲಂಗಾಣಕ್ಕೆ ರಾಯಚೂರು ಸೇರಿಸುವಂತೆ ಹೇಳಿ ಬ್ಲಾಕ್ ಮೇಲ್ ಮಾಡುತ್ತೀರಾ? ಜನರು ನಿಮ್ಮನ್ನು ಆಯ್ಕೆ ಮಾಡಿದ್ದ ರಾಯಚೂರು ತೆಲಂಗಾಣಕ್ಕೆ ಸೇರಿಸಲು ಅಲ್ಲ. ನಿಮ್ಮ ಅಸಂಬದ್ಧ ಹೇಳಿಕೆಯಿಂದಲೇ ನಿಮ್ಮ ಮುಜುಗರಕ್ಕೆ ಒಳಗಾಗಿದೆ. ಪಕ್ಷದ ಮುಖಂಡರು ನೀಡಿರುವ ಎಚ್ಚರಿಕೆಯಿಂದ ನಾರಾಯಣಪೇಟೆ ಬಂದು ಸುಳ್ಳು ಹೇಳಿ ಬಂದಿದ್ದೀರಿ. ನಿಮ್ಮ ಕ್ಷೇತ್ರವನ್ನು ನೀವು ನೋಡಿಕೊಳ್ಳಿ. ನನ್ನ ಕ್ಷೇತ್ರದ ಅಭಿವೃದ್ಧಿ ನನಗೆ ಗೊತ್ತಿದೆ. ಅಲ್ಲಿಂದ ಬಂದು ನೋಡಿ ಎಂದರು. ನನ್ನ ಕ್ಷೇತ್ರಕ್ಕೆ ಬಂದು ಮನೆ ಮನೆಗೆ ಹೋಗಿ ಸೋಲಿಸಿದರೆ ನಾನು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿ ನಿಮ್ಮನ್ನು ಸೋಲಿಸುತ್ತೇನೆ. ನನ್ನ ಅಸ್ತಿತ್ವದ ಪ್ರಶ್ನೆ. ನಾನೆಂದೂ ನಿಮ್ಮ ವಿಷಯ ಮಾತನಾಡಿಲ್ಲ ಎಂದರು. ಬನ್ನಿ, ತಾವು ಒಂದು ಬಸ್ ಹಾಕ್ಸ್ತೀನಿ, ನಮ್ಮ ಪತ್ರಿಕಾ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರೆಲ್ಲ ಕರ್ಕೊಂಡು ಹೋಗ್ತೀನಿ. ನೀವು ಬನ್ನಿ, ಅವ್ರ ಜೊತೆಗೆ ಒಂದು ಪರೀಕ್ಷೆ ಮಾಡಿ. 8 ವರ್ಷದಲ್ಲಿ ಒಂದು ನಾರಾಯಣಪೇಟೆಯಲ್ಲಿ ನಾನೇನ್ ಮಾಡಿದ್ದೀನಿ, ಎಷ್ಟು ಚಿಕ್ಕದಿದೋ ನಾರಾಯಣಪೇಟೆ ನಾನೇನ್ ಮಾಡಿದ್ದೀನಿ, ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದೀನಿ. 66 ವರ್ಷ ಕೆಳಗಡೆ ಆಗಿದ್ದ ರಾಯಚೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೂ ಕಂಪೇರ್ ಸ್ವಲ್ಪ ಮಾಡಿ. ನಾನು ಹೋಗಿದ ಮೇಲೆ ಸೆಕೆಂಡ್ ಟೈಮ್ ಆಯ್ಕೆ ಆದ್ಮೇಲೆ 1 ತಿಂಗಳಲ್ಲಿ ನಾರಾಯಣಪೇಟೆಗೆ ಜಿಲ್ಲಾ ಮಾಡಿದ್ದೀನಿ. ಚಿಕ್ಕ ಕೂಸದು, only just 3 years old. Within 3 years I have got sanctioned medical college to Narayanpet. Is it not the performance of SRD there in Narayanpet? Please come and check the roads of Narayanpet. Only town nalli ನಾವು ಅಷ್ಟು ಚಿಕ್ಕ ಟೌನ್ with a population of just 50,000. We have spent 82.3 crores in the road widening study. ಒಂದು ಕಾಲಕ್ಕೆ ವಾರಕ್ಕೊಂದು ದಿವಸ ನೀರು ಬರ್ತಾ ಇರಲಿಲ್ಲ. Now every house will get water every alternate day. Filtered water. ಹಂಗೆ ಬರಲ್ಲ. ಮಿಷನ್ ಭಗೀರಥ ಅಂತ ನಿಮಗೆ ಇಂಡಿಯಾದಲ್ಲೇ ಫೇಮಸ್ ಆಗಿದೆ. And yesterday we have inaugurated by our honorable minister KTR. Total town nalli within 11 months we have completed new tanks, pump house, all new lines at a cost of 29.3 crores. Now again yesterday he has sanctioned 27.5 crores from the dais. ಚಿಕ್ಕ ಲೈನ್ ಎಲ್ಲ ಹಳೆದೆಲ್ಲ ರಿಪ್ಲೇಸ್ ಮಾಡಿ ಎಲ್ಲ ಮನೆಗೆ ಹೊಸದಾಕ್ಷಿ ಅಂತ. ದಟ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕಮ್ಮಿ. ಅಯ್ಯ 5 ವರ್ಷ ನಮ್ ಸೇವೆ ಮಾಡಿ ಅಂತ ಅವ್ರು ಓಟ್ ಹಾಕಿ ಚುನಾಯಿಸ್ತಾರೆ ಸರ್. ನಮಗೆ 5 ವರ್ಷ ಆದ್ಮೇಲೆ ನೀವು ಅವ್ರ ಕೆಲಸ ಕರೆಕ್ಟ್ ಮಾಡಿಲ್ಲ, ಅವ್ರ ಸೇವೆ ಕರೆಕ್ಟ್ ಮಾಡಿಲ್ಲ ಅಂದ್ರೆ ಒದ್ದು ಆಚೆ ಕಲಿಸಿ ಬೇರೆಯವ್ರು ಆಯ್ಕೆ ಮಾಡ್ತಾರೆ. ನಾವು ಏನು ಅಮ್ಮ ಅಪ್ಪ ಕೊಟ್ಟಿದ್ದ ಆಸ್ತಿ ಅಲ್ಲ, ರಾಜ ಮಹಾರಾಜರಲ್ಲ, ನಾವು ಬಾದಶಾಹಗಳಲ್ಲ ಸರ್. ನಾವು ಜನಸೇವಕರು ಸರ್. ನಾವು ಜನಸೇವಕರು. ನಾವು ಜನರಿಗೆ ನಾವು ಬಾದಶಾಹ ಅಲ್ಲ. ಜನ ಸೇವೆ ಮಾಡಕ್ಕೆ ನಮ್ಮನ್ನು ಅವರು ನಿಯಮಿಸಿಕೊಂಡಿದ್ರು. ಒಂದು ಪ್ರಜಾಪ್ರತಿನಿಧಿಯಾಗಿ ನಮಗೆ ಚುನಾಯಿಸಿಕೊಂಡಿದ್ರು ಅವರು. ಬಟ್ ಅದು ತಲೆನಲ್ಲಿ ಹೋಗಿ ಇದು ಅಮ್ಮ ಅಪ್ಪ ಕೊಟ್ಟಿದ್ದ ಆಸ್ತಿ, ನಾವು ಬಾದಶಾಹ ಅಂತ ಹೇಳಿದ್ರೆ ದೊಡ್ಡವರು ಹೋಗಿದ್ದಾರೆ ಸರ್ ಮನೆಗೆ. ಈ SR ರೆಡ್ಡಿ, ಈ ಲೋಕಲ್ MLA ಸಾಹೇಬ್ ಇದಕ್ಕೆ ಮುಂಚೆನೂ MLAಗಳಿದ್ದಾರೆ. ನಾವು ಪರ್ಮನೆಂಟ್ ಅಲ್ಲ, ನಾವು ಹೋದ್ರು MLA ಇರ್ತಾರ. ಇಟ್ಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. MLAs will come and MLAs will go. We are not permanent. We are not badshahs. We are not kings. It is not our kingdom. We are the servants of the public. We are the servants of the people. ಅದು ಮೈಂಡ್ ನಲ್ಲಿ ಇಟ್ಕೊಂಡೆ ಅವರು ಜನರ ಮುಂದೆ ಹೋಗ್ಬೇಕು. ಇಲ್ಲಿನೂ ಜನರು ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ.
ಏನೋ ಮಾಡಿದ್ರೆ ಏನೋ ಆಗ್ತಾ ಅಂತ ಅನ್ಕೊಂಡಿದ್ರೆ ತಪ್ಪು. ಬಟ್ ರಿಯಲ್ ಫ್ಯಾಕ್ಟ್ ಐ ವಿಲ್ ಟೆಲ್ ಯು ಸರ್, ವೈ ಹ್ಯಾಸ್ ಕಮ್ ದೇರ್, ಅಲ್ಲಿ ಯಾಕೆ ಬಂತು ನಮ್ಗೆ ಗೊತ್ತಿದ್ದಂಗೆ. ಅವ್ರು ಏನೋ ಒಂದು ಮಾತು ಹೇಳಿದ್ರು. ಯಾರು ಹೇಳಂತ ಹೇಳಿದ್ರು ಸರ್? ಒಂದು ಅಫಿಷಿಯಲ್ ಮೀಟಿಂಗ್ ನಲ್ಲಿ ಒಂದು ಮಂತ್ರಿ ಮುಂದೆ ಇದು ತಗೊಂಡೋಗಿ ತೆಲಂಗಾಣದಲ್ಲಿ ಇದು ಏನೋ ಸೇರಿಸಿ ಅಂತ ಹೇಳಿದ್ರು. ಯಾರು ಹೇಳಿದ್ರು ಸರ್ ನಿಮಗೆ ಹಾಗೆ ಹೇಳಂತ? ನಿಮ್ಗೆ ಚುನಾಯಿಸಿದ್ದು ಇಲ್ಲಿ ಲೋಕಲ್ ಪಬ್ಲಿಕ್ ಆಗಲಿ ಅವರು ತಗೊಂಡೋಗಿ ಬೇರೆ ರಾಜ್ಯದಲ್ಲಿ ಸೇರ್ಸಕ್ಕೆ ಆಯ್ಕೆ ಮಾಡಿದ್ರ? ವಾಯು ಯಾವ್ದೋ ಸಂದರ್ಭದಲ್ಲಿ ಹೇಳಿದ್ದೆ, ಹಂಗೆ ಹೇಳಿದ್ರೆ ಸ್ವಲ್ಪ ನಮ್ಗೆ ಜಾಸ್ತಿ ಇಲ್ಲಿ ಕೊಡ್ತಾರ. ವಾಟ್ ಟೈಪ್ ಆಫ್ ಪೊಲಿಟಿಷಿಯನ್ ಯು ಆರ್? ಯು ಆರ್ ಬ್ಲಾಕ್ ಮೇಲಿಂಗ್ ಯುವರ್ ಓನ್ ಗವರ್ಮೆಂಟ್ and you are blackmailing your own honorable minister. What type of politician you are? ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ, ಜನರಿಗೆ ಬ್ಲಾಕ್ ಮೇಲ್ ಮಾಡಿ, ಅಲ್ಲಿ ಬಂದು ನನಗೆ ಬ್ಲಾಕ್ ಮೇಲ್ ಮಾಡ್ತೀಯಾ? ಅದು ಬ್ಲಾಕ್ ಮೇಲ್ ಮಾಡಿದಾರೆ. ಅವ್ರ ಪಾರ್ಟಿಗೆ ಅಲ್ಲಿ ತೊಂದರೆ ಆಗಿದೆ, ಅವ್ರ ಪಾರ್ಟಿಗೆ ಅಲ್ಲಿ ತೊಂದರೆ ಆಗಿದೆ. ಮೇಲೆಯಿಂದ ಎಕ್ಸ್ಪ್ಲೇಷನ್ ಕೇಳಲ್ಲ. ಏನಪ್ಪ ನೀನು ಪಾರ್ಟಿದಲ್ಲಿದ್ದು ಇದೆಲ್ಲ ಇಂಥ ಮಾತು ಮಾತಾಡ್ತಾ ಇದೆಯಾ? ನಿಮ್ಮಿಂದ ಪಾರ್ಟಿಗೆ ಎಂಬ್ರಾನ್ಮೆಂಟ್ ಆಗ್ತಾ ಇದೆ, ಹುಷಾರ್. ನೆಕ್ಸ್ಟ್ ನಿಮ್ಗೆ ಟಿಕೆಟ್ ಬೇಕಾ ಬೇಡ ಅಂತ ಹೇಳಿದ್ರೆ ಓಡಲ್ಲಿ ಬಂದು ಎಕ್ಸ್ಪ್ಲೇಷನ್ ಕೊಟ್ಟಾರೆ. ಓಡಲ್ಲಿ ಬಂದು ಎಕ್ಸ್ಪ್ಲೇಷನ್ ಕೊಟ್ಟಾರೆ. ಎಕ್ಸ್ಪ್ಲೇಷನ್ ಕೊಡಿ, ಯಾರು ಬೇಡ ಅಂತ ಹೇಳಿದ್ರು ಸರ್. ಏನೋ ನಿನ್ನೆ ಏನೋ ನಾನು ಏನೋ ಫ್ಲೋನಲ್ಲಿ ಹೇಳಿದ್ದೆ, ಏನೋ ನನ್ನ ಇಂಟೆನ್ಷನ್ ಅದಲ್ಲ, ಏನೋ ಇದು ಮಾಡಿದ್ವಿ, ಎಲ್ಲ ನಾವು ಅನುದಾನದಂಗೆ ಇರ್ತೀವಿ, ನಾವು ಇಲ್ಲಿ ಬರ್ತೀವಿ, ನೀವು ಅಲ್ಲಿ ಬರ್ತೀವಿ ಅಂತ ಸರ ಹೋಗ್ತಾ ಇತ್ತು. ಹೋಯ್ತು ಏನೋ ಮೈಕ್ ಸಿಕ್ಕಿದೆ ಅಂತ ಹೇಳಿ SRIT ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀರ. ಅಲ್ಲಿ ಬಂದು ಕೇಳಿ SRIT ಪರ್ಫಾರ್ಮೆನ್ಸ್ ಏನು ಅಂತ. ಅದಕ್ಕೆ ನಾನು ಹೇಳಕತ್ತೀನಿ ಸರ್, ದಿಸ್ ಪೋಸ್ಟ್ ಇಸ್ ನಾಟ್ ಪರ್ಮನೆಂಟ್. ಯು ಆರ್ ನಾಟ್ ದ ಕಿಂಗ್ಸ್ ಆಫ್ ದ ಪೀಪಲ್, ಯು ಆರ್ ದ ಸರ್ವೆಂಟ್ಸ್ ಆಫ್ ದ ಪೀಪಲ್. ನಾನು ಅವರಿಗೆ ಎಚ್ಚರಿಕೆ ಮಾಡ್ತಾ ಇದ್ದೀನಿ, ದಯವಿಟ್ಟು MLA ಸಾಹೇಬ್ರೆ, ತಾವು 2ನೇ ಸಾರಿ ಮೇಲೆ, ನಾನು 2ನೇ ಸಾರಿ ಮೇಲೆ ಇಲ್ಲಿ ರಾಜಕೀಯ. ಈಗ ಜಾಹೀರಾತು. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ 16ರಿಂದ ಮೇ 21, 2022ರವರೆಗೆ ಜರುಗಲಿದೆ. ಶ್ರೀ ಗುರು ಪಟ್ಟಾಧಿಕಾರಿ ಈ ಐತಿಹಾಸಿಕ ದಿವ್ಯ ಕಾರ್ಯಕ್ರಮದ ಅಂಗವಾಗಿ ಆಧ್ಯಾತ್ಮಿಕ ಪ್ರವಚನ, ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ಧರ್ಮ ಜಾಗೃತಿ, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳ ಜೊತೆಗೆ ಯುವ ಸಮಾವೇಶ, ಮಹಿಳಾ ಸಮಾವೇಶ ಮತ್ತು ಸಂಗೀತ ಹಾಗೂ ಹಾಸ್ಯ ಸಂಜೆ ಕಾರ್ಯಕ್ರಮಗಳು ಮೇ 16ರಿಂದ ಮೇ 21, 2022ರವರೆಗೆ ನಡೆಯಲಿದೆ. ನಾಡಿನ ಹರಗುರು ಚರಮೂರ್ತಿಗಳು, ಸಂಸದರು, ಶಾಸಕರು, ನಾಡಿನ ಹಿರಿಯರು, ಗಣ್ಯರು ಪಾಲ್ಗೊಳ್ಳಲಿದ್ದು ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಎಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ. ಸಮಸ್ತ ಸದ್ಭಕ್ತ ಮಂಡಳಿ, ಮಂಗಳವಾರ ಪೇಟೆ, ಹಿರೇಮಠ, ರಾಯಚೂರು, ಉಡುಂಗಲ್ ಖಾನಾಪುರ, ಆಶಾಪುರ, ಜಾಲಿಬೆಂಚಿ, ಅರಳಿಬೆಂಚಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available.
Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tupa. Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ವೇಮರೆಡ್ಡಿ ಸಮಾಜದಿಂದ ಮಹಾಸಾಧ್ವಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ವೇಮರೆಡ್ಡಿ ಸಮಾಜದಿಂದ ಮಹಾಸ್ವಾದಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ನಗರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಹಾಸ್ವಾದಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ, ಹಿರಿಯ ನಾಗರಿಕರ ಸಬಲೀಕರಣ ಸಚಿವ ಆಚಾರ್ ಹಾಲಪ್ಪ ಅವರು ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ನಂತರ ಶಾಸಕರು, ಗಣ್ಯರು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿದರು. ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಿಂದ ಆರಂಭವಾದ ಭಾವಚಿತ್ರದ ಮೆರವಣಿಗೆ ಸಾತ್ ಕಚೇರಿ ರಸ್ತೆ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಕಾರ್ಯಕ್ರಮ ನಡೆಯುವ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರವರೆಗೆ ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು ಕಳಸ ಹೊತ್ತು ಸಾಗಿದರು. ವಿವಿಧ ಕಲಾ ತಂಡಗಳು ಜನಮನ ಸೆಳೆದವು.
ಮೆರವಣಿಗೆಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸದ ರಾಜ ಅಮರೇಶ್ವರ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಸಿದ್ದನೂರು ಶಾಸಕ ವೆಂಕಟರಮಣಗೌಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜ್, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸಜ್ಜನ್, ಜೆಡಿಎಸ್ ಹಿರಿಯ ಮುಖಂಡ ರಾಮನಗೌಡ ಇಗ್ನೂರು, ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪಿ ಬಸನಗೌಡ, ಶಿವಬಸಪ್ಪ ಮಾಲಿಪಾಟಲ್, ವಿಜಯಕುಮಾರ್ ಪಾಟೀಲ್, ಶಾವಂತಗೇರ ಸೇರಿದಂತೆ ರೆಡ್ಡಿ ಸಮಾಜದ ನೂರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಗರದ ವಿವಿಧೆಡೆ ಬೆಳಗ್ಗೆ ಕಾರು ರ್ಯಾಲಿ ನಡೆಯಿತು. ರಾಜ್ಯದ ನೀರಾವರಿ ಯೋಜನೆಗಳ ಸಮರ್ಪಕ ಜಾರಿಗೊಳಿಸುವ ಸಂಕಲ್ಪದೊಂದಿಗೆ ಜೆಡಿಎಸ್ ಪಕ್ಷದಿಂದ ಪ್ರಾರಂಭವಾಗಿದ್ದ ಜನತಾ ಜಲಧಾರೆ ಕಾರ್ಯಕ್ರಮ ಮೇ 10ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 500 ಜನ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ರಾಜ್ಯದ ನೀರಾವರಿ ಯೋಜನೆಗಳ ಸಮರ್ಪಕ ಜಾರಿಗೊಳಿಸುವ ಸಂಕಲ್ಪದೊಂದಿಗೆ ಜೆಡಿಎಸ್ ಪಕ್ಷದಿಂದ ಪ್ರಾರಂಭವಾಗಿದ್ದ ಜನತಾ ಜಲಧಾರೆ ಕಾರ್ಯಕ್ರಮ ಮೇ 10ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 500 ಜನ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 15 ದಿನಗಳ ಪವಿತ್ರ ಜಲವನ್ನು ಸಂಗ್ರಹಿಸಿ ರಾಜ್ಯ 180 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾತ್ರೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಸಮಾರಂಭ ನಡೆಯಲಿದ್ದು, ರಾಜ್ಯದ 6 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರತ್ಯೇಕ ಕೆರೆ ಫಾಲ್ಸ್ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಗಂಗಾರತಿ ನಡೆಸಿ ಅಲ್ಲಿಂದ ಪಕ್ಷ ಕಚೇರಿಗೆ ಪವಿತ್ರ ನೀರು ತೆಗೆದುಕೊಂಡು ಹೋಗಿ ಕಳಸವನ್ನು ನಿತ್ಯವೂ ಪೂಜಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇವರ ಮಹತ್ವಾಕಾಂಕ್ಷೆ ಜಲಧಾರೆ ಯೋಜನೆ ಜಾರಿಗೆ ಸಂಕಲ್ಪ ಮಾಡಲಾಗುತ್ತದೆ. ಮುಂದಿನ ಚುನಾವಣೆ ಆಕಾಂಕ್ಷಿಗಳು, ಜಿಲ್ಲಾ ಮತ್ತು ತಾಲೂಕು ವಿವಿಧ ಘಟಕಗಳ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಬೆಂಗಳೂರಿಗೆ ಆಗಮಿಸಿ ಐತಿಹಾಸಿಕ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕೆಂದರು. ರಾಮನಗೌಡ ಏಗ್ನೂರು ಸೇರಿದಂತೆ ಅನೇಕರು ಆಕಾಂಕ್ಷಿಗಳಾಗಿದ್ದಾರೆ. ಯಾರನ್ನು ಪಕ್ಷ ಅಂತಿಮ ಅಭ್ಯರ್ಥಿಗಳೆಂದು ಪ್ರಕಟಿಸಿಲ್ಲ. ಮುಂದಿನ ತಿಂಗಳ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪಕ್ಷದ ಸಮಾವೇಶ ನಡೆಯಲಿದ್ದು, ಗಣ್ಯಾತೀತ ಗಣ್ಯರು ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಇನ್ನಿಬ್ಬರು ಆಕಾಂಕ್ಷಿಗಳು ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಎಂದರು. ನಾಳೆವರೆಗೆ, ನಾಳೆ 12ನೇ ತಾರೀಕಿನವರೆಗೆ ಸುಮಾರು 180 ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಿ 13ನೇ ತಾರೀಕಿಗೆ ಬೆಂಗಳೂರಿಗೆ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಈ ರಥಯಾತ್ರೆ ನಮ್ಮ ಜಿಲ್ಲೆಗೆ 2 ಯಾತ್ರೆಗಳ ಬಂದು, ಒಂದು ಹುಡುಗಾಬಾದಿಯಿಂದ ಉದ್ಘಾಟನೆಗೊಂಡಿರ್ತಕ್ಕಂಥ ಯಾತ್ರೆ ಮಸ್ಕಿ, ಸಿಂಧೂರು, ಮಾನ್ವಿ, ರಾಯಚೂರು ಮತ್ತು ರಾಯಚೂರು ಗ್ರಾಮೀಣ, ಈ 5 ಕ್ಷೇತ್ರಗಳೆಲ್ಲ ಸಂಚರಿಸಿ 5 ಕ್ಷೇತ್ರಗಳಲ್ಲಿ ಜನತಾ ಜಲಧಾರೆಯ ಮುಖ್ಯ ಉದ್ದೇಶಗಳೇನು, ನಾವು ಯಾವ ಕಾರಣಕ್ಕಾಗಿ ಜನತಾ ಜಲಧಾರೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕಿರುಗಳನ್ನ ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ವಿಡಿಯೋ ಕ್ಲಿಪ್ಸ್ ಮತ್ತು ಆಡಿಯೋ ಕ್ಲಿಪ್ಸ್ಗಳನ್ನ ಪ್ರದರ್ಶನ ಮಾಡಿ ಇಡೀ 7 ಕ್ಷೇತ್ರಗಳಲ್ಲಿ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ 40ರಿಂದ 45 ಹಳ್ಳಿಗಳಿಗೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ಉದ್ದೇಶವನ್ನು ನಾವು ತಿಳಿಸಿದ್ದೀವಿ. ಜನತಾ ಜಲಧಾರೆಯ ಮುಖ್ಯ ಉದ್ದೇಶ ಈ ರಾಜ್ಯದಲ್ಲಿರ್ತಕ್ಕಂಥ ನದಿ, ಹಳ್ಳ, ಕೊಳ್ಳ, ಕೆರೆ ಇನ್ನು ಸಂಭವನೀಯ ಅಭ್ಯರ್ಥಿಗಳ ಯಾವುದು ಸಂಭವನೀಯ ಅಭ್ಯರ್ಥಿ ಮಾಡಿಲ್ಲ. ನನಗೆ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು, ಈಗಾಗಲೇ ರಾಮನಗೌಡರು ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ನಮ್ಮ ಪಕ್ಷದಲ್ಲಿ ಮೊದಲಿನಿಂದ ಜಿಲ್ಲಾ ಪಂಚಾಯತ್ ನಿಂತ್ಕೊಂಡಿದ್ರು. ಜಿಲ್ಲಾ ಪಂಚಾಯತ್ನಿಂದ ನಮ್ಮ ಪಕ್ಷದಲ್ಲಿ ತೊಡಗಿಸ್ಕೊಂಡು ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಈಗ ಅವರು ಸಂಭಾವನೀಯ ಅಭ್ಯರ್ಥಿ ಅಂತಕ್ಕಂಥ ಒಂದು ಮಾತು. ಈಗ ನಾಳೆ ನಾಡ್ದ ಮತ್ತೆ ನೆಕ್ಸ್ಟ್ ಮಂತ್ ನಾವು ಇಲ್ಲಿನೇ ರಾಮಲಿಂಗೇಶ್ವರ ಮೈದಾನದಲ್ಲಿ ಸುಮಾರು 15,000 ಜನ ಸೇರಿಸಿ ದೊಡ್ಡ ಮಟ್ಟದ ಸೇರ್ಪಡೆ ಮಾಡ್ತಾರೆ. ಅದರಲ್ಲಿ ರಾಯಚೂರಿನ ಅತಿ ಗಣ್ಯರು ನಮ್ಮ ಪಕ್ಷದಲ್ಲಿ ಸೇರ್ಪಡೆಗೊಳ್ತಾರೆ. ಆವಾಗ ಕೂಡ ಆ ಸೇರ್ಪಡೆಗೊಂಡವರಲ್ಲಿ ಕೂಡ 2 ಆಕಾಂಕ್ಷಿಗಳು ಇರ್ತಾರೆ. ಈ ನಮ್ಮ ರಾಮನಗೌಡನ
ಆ ರಾಜ್ಯಕ್ಕೆ ಬಂತು. ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ ಮಾಜಿ ಅಭ್ಯರ್ಥಿ ಸ್ವಲ್ಪ ಕೋಪ ಬಂತು, ನಾವೆಲ್ಲ ಸೀನಿಯರ್ಸ್ ನಮ್ಮ ಮುಂದೆ ಹಿಂಗೆ ಮಾಡ್ತಿರ್ತಾರೆ. ಬಟ್ ನಾನು ಇಮಿಡಿಯೇಟ್ ಆಗಿ ಅದಲ್ಲ ಅದು ಪದ್ಧತಿ ಅಲ್ಲ, ಅಭಿಮಾನಿಗಳು ಮಾಡ್ತಾರೆ, ನಿನ್ನ ಅಭಿಮಾನಿಗಳು ಬಂದು ನೀನು ಎಬ್ಸುತ್ತೆ, ಮತ್ತೆ ಅವ್ರನ್ನ ಎಬ್ಸ್ಬಿಟ್ಟಿವಿ. ಅದಕ್ಕೆ ಏನಿಲ್ಲ, ಪಕ್ಷದಲ್ಲಿ ನಾವು ನಮಗೆ ಒಂದು ಜಿಲ್ಲಾ ಸಮಿತಿಗೆ ರಾಜ್ಯ ಸಮಿತಿಯ ಮೀಟಿಂಗ್ ನಲ್ಲಿ ನಮಗೆ ಹೇಳಿದ್ದಾರೆ, ಯಾರು ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಮಾಡ್ತಾರೋ, ಯಾರು ಸಂಘಟನೆ ಮಾಡ್ತಾರೋ, ಸುಮಾರು 20,000 ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಮಾಡಬೇಕು. ನಾನೇ ಮೆಂಬರ್ಶಿಪ್ ಆಗಿಲ್ಲ ಅಂತ ಟಿಕೆಟ್ ಕೇಳಿದ್ರೆ ಸಾಧ್ಯನೇ ಇಲ್ಲ ಕೊಡಕ್ಕೆ. ಯಾವ MLA ಕೊಡಕ್ ಆಗಿಲ್ಲ, ಯಾವ ಮಿನಿಸ್ಟರ್ ಕೊಡಕ್ಕೆ ಟಾರ್ಗೆಟ್ ಏನು ಕೊಟ್ಟಿಲ್ಲ ನಮ್ಗಂತಂದ್ರೆ ಕೊಟ್ಟಾಗ ನಾವು ನಿಮ್ಮನ್ನ ಈಗ ನಮ್ಗೊಂದು ಟಾರ್ಗೆಟ್ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ನಮ್ಗೊಂದು ಕ್ಲಾಸ್ ಇತ್ತು ಬಿಡಿದಿ ಒಳಗಡೆ 6 days ಕ್ಲಾಸ್ ಇತ್ತು. 6 days ಕ್ಲಾಸ್ ನಲ್ಲಿ ನಮ್ಗೊಂದು ಬಹಳ ತಾರ್ಕಿಕವಾದಂತ ಕ್ಲಾಸ್ ಕೊಟ್ಟಿದೆ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಆಗೋರು 20,000 ಮೆಂಬರ್ ಎನ್ರೋಲ್ಮೆಂಟ್ ಮಾಡಬೇಕು. ಪ್ರಾಥಮಿಕ ಘಟಕದಿಂದ ತಾಲೂಕು ಕ್ಷೇತ್ರದ ಘಟಕದವರೆಗೆ ಅವರು ಸಂಘಟನೆ ಮಾಡಬೇಕಂತಕ್ಕಂಥದ್ದು. ನಿರಂತರವಾಗಿ ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನ ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಮಾಡಿಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ನಮಗೇನು ಟಾರ್ಗೆಟ್ ಕೊಟ್ಟಿದ್ದಾರೆ, ನಮ್ಮ 3,500 ಜನರನ್ನು ನಮ್ಮ ರಾಯಚೂರು ಜಿಲ್ಲೆಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಕ್ಷೇತ್ರದ ಸಂಭವನೀಯ ಅಭ್ಯರ್ಥಿಗಳು ಲಿಂಗಸೂರಿನ ಸಿದ್ದು ಬಂಡೆ ಆಗಲಿ, ದೇವದುರ್ಗದ ಕರಿಯಮ್ಮ ಅವರಿಗೆ 2 MLAಗಳಾಗಲಿ, ಮತ್ತು ರಾಯಚೂರು ಮತ್ತು ಗ್ರಾಮಾಂತರ ಎಲ್ಲ ಸಂಭಾವನೀಯ ಅಭ್ಯರ್ಥಿಗಳು ನಮ್ಮ ಪಕ್ಷದ ಯುವ ಘಟಕ, ಕಾರ್ಮಿಕ ಘಟಕ, SC ST ಘಟಕ, ಮಹಿಳಾ ಘಟಕ, ಈ ಎಲ್ಲಾ ಘಟಕಗಳ ಪದಾಧಿಕಾರಿಗಳು ನಾವು ಇಲ್ಲಿಂದ ಸುಮಾರು 30 ಗಾಡಿಗಳನ್ನ ಮಾಡಿದೀವಿ. ರಾಯಚೂರಿನ ನಗರದಿಂದ ಮತ್ತು ರೂರಲ್ ಇಂದ 30 ಗಾಡಿಗಳನ್ನು ಮಾಡಿದೀವಿ. ದಯವಿಟ್ಟು ಎಲ್ಲಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕ್ಷೇತ್ರದಿಂದ ಅಲ್ಲಿನ ತಾಲೂಕು ಅಧ್ಯಕ್ಷರುಗಳು, MLAಗಳು ಮತ್ತು ಸಂಭಾವನೀಯ ಅಭ್ಯರ್ಥಿಗಳು ಸುಮಾರು ಕರೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ, ಈ ಕಾರ್ಯಕ್ರಮ ಕರ್ನಾಟಕದ ರಾಜಕಾರಣದ ದಿಕ್ಸೂಚಿ ಆಗ್ತದಂತಕ್ಕಂಥ ಈಗಾಗಲೇ ಎಲ್ಲ ಕಡೆ ನಮಗೆ ಮಾಹಿತಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪತ್ರಕರ್ತರು ದಯವಿಟ್ಟು ಈಗಾಗಲೇ ಬಹಳಷ್ಟು ಜನತಾ ಜಲಧಾರೆಯ ಬಗ್ಗೆ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದ್ರಿ, ಈ ಸುದ್ದಿ ಕೂಡ ಮಾಡಬೇಕು. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ದಾನಪ್ಪ ಯಾದವ್, ವಿಶ್ವನಾಥ್ ಪಟ್ಟಿ, ವಾಸುದೇವ್ ಉಪಸ್ಥಿತರಿದ್ದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಎಲ್ಲಾ ಸರ್ಕಾರಗಳು ರಾಜಕೀಯ ಮಾಡುತ್ತಿದ್ದು, ಮೀಸಲಾತಿಯಲ್ಲಿ ಆಗುತ್ತಿರುವ ಅನ್ಯಾಯ ಮಾಡಿರುವ ರಾಜಕೀಯ ಪಕ್ಷಗಳಿಗೆ ತಕ್ಕ ಬುದ್ಧಿ ಕಲಿಸಲು ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನದಂದು ರಾಯಚೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿ ರಾಜ್ಯಾಧ್ಯಕ್ಷ ಹೆಣ್ಣೂರು ಶ್ರೀನಿವಾಸ್ ಹೇಳಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಎಲ್ಲಾ ಸರ್ಕಾರಗಳು ರಾಜಕೀಯ ಮಾತನಾಡುತ್ತಿದ್ದು, ಮೀಸಲಾತಿಯಲ್ಲಿ ಆಗುತ್ತಿರುವ ಅನ್ಯಾಯ ಮಾಡಿರುವ ರಾಜಕೀಯ ಪಕ್ಷಗಳಿಗೆ ತಕ್ಕ ಬುದ್ಧಿ ಕಲಿಸಲು ಜೂನ್ 9ರಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಜನ್ಮದಿನದಂದು ರಾಯಚೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿ ರಾಜ್ಯಾಧ್ಯಕ್ಷ ಹೆಣ್ಣೂರು ಶ್ರೀನಿವಾಸ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, SM ಕೃಷ್ಣ ಅವಧಿಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ರಚಿಸಲಾಯಿತು. ಶೇಕಡಾ 15 ಮೀಸಲಾತಿಯಲ್ಲಿ ಶೇಕಡಾ 11.5 ಮೀಸಲಾತಿ ಕಬಳಿಸಲಾಗಿದೆ. ರಾಜ್ಯದಲ್ಲಿ 45 ಲಕ್ಷ ಮಾದಿಗರು, 38 ಲಕ್ಷ ಛಲವಾದಿಗಳ ಜನಸಂಖ್ಯೆ ಇದೆ. 80 ಲಕ್ಷ ಜನರಿಗೆ ಶೇಕಡಾ 1.2ರಷ್ಟು ಮಾತ್ರ ಮೀಸಲಾತಿ ದೊರೆಯುತ್ತಿದೆ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕಳೆದ 25 ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದರೂ ಎಲ್ಲ ಸರ್ಕಾರಗಳು ನಿರ್ಲಕ್ಷಿಸುತ್ತಲೇ ಬಂದಿವೆ. ಸದನದಲ್ಲಿ ಆಯೋಗ ವರದಿ ಮಂಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. RSS ಮುಖಂಡರು ಮಾತುಕತೆ ನಡೆಸಿದರೂ ಅವರದೇ ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮೀಸಲಾತಿಯ ಅನ್ಯಾಯ ಸರಿಪಡಿಸಲು ಆಯೋಗ ರಚಿಸಲಾಗಿದೆ ಹೊರತು ಜಾರಿಗೆ ಮುಂದಾಗುತ್ತಿಲ್ಲ. ಪರಿಶಿಷ್ಟ ಪಂಗಡ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಕಳೆದ 80 ದಿನಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ಭರವಸೆ ನೀಡುತ್ತಿದೆ ಹೊರತು ನ್ಯಾಯ ಒದಗಿಸುತ್ತಿಲ್ಲ. ಅದೇ ಒಕ್ಕಲಿಗರು, ಲಿಂಗಾಯತ ಸ್ವಾಮೀಜಿಗಳು ಹೋರಾಟಕ್ಕಿಳಿದಿದ್ದರೆ ಇದೇ ಸರ್ಕಾರವೇ ಹೋಗಿ ಮಂಡಿ ಊರುತ್ತಿತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರದು ಬ್ರಾಹ್ಮಣವನ್ನು ಪ್ರದರ್ಶಿಸಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಕಲಿಸಲು ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದರು. ಕಳೆದ
ಅಂತ ನಾವು ಹೋರಾಟ ಮಾಡೋದ್ರ ಮೂಲಕ ಹಿಂದಿನ SLP ಸರ್ಕಾರದಲ್ಲಿ ಆ ಆಯೋಗದ ರಚನೆ ಆದ ನಂತರ ಅಂತಿಮವಾಗಿ ಧರಿಸಿ ಸರ್ಕಾರದಲ್ಲಿ ವಿಜಯ ಸದಾಶಿವ ನ್ಯಾಯಮೂರ್ತಿಗಳ ಒಂದು ಆಯೋಗ ಅಧ್ಯಯನವಾಗಿ ಸುಮಾರು 7 ವರ್ಷ ಕಾಲ ಯಡಿಯೂರಪ್ಪನವರ ಸರ್ಕಾರ ಸರಣಗೊಳಿಸಿದಾಗ ಆ ವರದಿಯನ್ನು ಮಂಡಿಸಿದ್ದಾರೆ. ಆ ವರದಿನಲ್ಲಿ ಮಂಡಿಸಿದಂಥ ಅಂಕಿಅಂಶಗಳು ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳು. ಈ ಅಂಕಿಅಂಶಗಳು ಯಾರು? ಸನ್ಮಾನ್ಯ ನ್ಯಾಯಮೂರ್ತಿ ಸದಾಶಿವ ಅವರು ವರದಿಯನ್ನು ಕೊಡುವಾಗ ಅದರಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಪತ್ರಿಕೆಯಲ್ಲಿ ಹೇಳಿದ್ರು. ಆ ಅಂಶಗಳನ್ನು ನಾವು ನೋಡಿದಾಗ ಎಷ್ಟು ಗಾಬರಿ ಆಗಿರ್ತಕ್ಕಂಥಕ್ಕೆ 1986ರಿಂದ 2006 ತನಕ ಅವರು ಅಧ್ಯಯನ ಮಾಡಿದ ಪ್ರಕಾರ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗದಲ್ಲಿದ್ದಂಥ ಸ್ಪೃಶ್ಯರು ಸುಗಾಲಿ, ಒಟ್ಟು, ಈ 6 ಜಾತಿಗಳೇನಿದ್ದಾರೆ ಆ 6 ಜಾತಿಗಳ ವಿಶೇಷಗಳು ಒಡ್ಡ ಮತ್ತು ಒಡ್ಡಿ, ಸುಗಾಲಿ ಇಂತ ಈ ನಮಾನಿ ಅಂತ ಹೇಳ್ತಾರೆ. ಈ 6 ಜಾತಿಗಳು ಇಡೀ 15% ಮೀಸಲಾತಿನಲ್ಲಿ 10.11% ಮೀಸಲಾತಿಯಲ್ಲಿ ತಪ್ಪಿಸಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರು ರೆಫರೆನ್ಸ್ ಮಾಡಿದ್ದಾರೆ. ಅಂದ್ರೆ ಮಲೆಮಾದಿಗರ ಪಾಲನ್ನ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರು ಬರೆದಿದ್ದ ಉಲ್ಲೇಖ. ಇವತ್ತು ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥವ್ರ ಪೈಕಿ ಸುಮಾರು 45 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ಮಾಲಿಗಳು ಮತ್ತೆ 38 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ವಲಯಗಳು, ಈ 2 ಸಮುದಾಯಗಳು ಸೇರಿ ಸುಮಾರು 80 ಲಕ್ಷ ಸರಾಸರಿ ಇದೆ. 80 ಲಕ್ಷ ಇರ್ತಕ್ಕಂಥ ಈ ಜನಸಂಖ್ಯೆಯ ಪಾಲು ಎಷ್ಟಿದೆ ಅಂತ ಹೇಳಿದ್ರೆ, ಈ ಮೀಸಲಾತಿ ಮಾಡೋ ಉದ್ದೇಶದಿಂದ ಈ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಏನು ಆಳುವ ವರ್ಗ ಇದೆ, ಅವರು 101 ಜಾತಿಯ ಒಳಗಡೆ ವಿಷ ಕಟ್ಟತಕ್ಕಂಥ ಕೆಲಸ ನಮ್ಮನ್ನು ಆಗ್ತಕ್ಕಂಥ ಸರ್ಕಾರ ಮಾಡ್ತಾ ಇದೆ. ಇದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ. ಇವತ್ತು ಕಾಂಗ್ರೆಸ್ನ ವಿರೋಧ ಪಕ್ಷದ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಮಲೆನಾಡಿನ ಗೊತ್ತಾಗಿಲ್ಲ ಅಂತ ಆಪೇರುತ್ತೆ. ಒಂದು ಕಡೆ ಬಿಜೆಪಿಯಲ್ಲಿ ಮಲೆನಾಡಿನ ಒಂದಾಗಿದ್ದೀರಾ ಅಂತ ಬಸವರಾಜ ಬೊಮ್ಮಾಯಿ ಕೇಳ್ತಾರೆ. ನಾವು ಒಂದಾಗಿಲ್ಲ ಅಂತ ಹೇಳಿದ್ರೆ ಇವ್ರು ಯಾರು? ಇವರು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ವಿರೋಧ ಪಕ್ಷ ಸ್ಥಾನದಲ್ಲಿರ್ತಕ್ಕಂಥವ್ರು. ಯಾವ ಸಮಾಜ ಅನ್ಯಾಯ ಆಗುತ್ತೆ ಅಂತ ಕೇಳುತ್ತೆ, ಆ ಸಮಾಜದ ನೋವನ್ನ ಕಿಡಿಗೊಟ್ಟು ಕೇಳಿ ಅನ್ಯಾಯ ಆಗಿದ್ರೆ ಅನ್ಯಾಯನ ಸರಿಪಡಿಸ್ತಕ್ಕಂಥ ಕೆಲಸ ಯಾರು ಅಂತ ಹೇಳಿದ್ರೆ ನಮ್ಮನ್ನಾಗ್ತಕ್ಕಂಥ ಸರ್ಕಾರ. ಇವತ್ತು ರಾಜನವರ ವರದಿ ಆದ ಮೇಲೆ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ತಮಿಳುನಾಡಲ್ಲಿ ಅರಂಧತ್ಯರು ಮತ್ತು ಚೆಟ್ಟಿಯನ್ ಅಂತೇಳಿ ಅಸ್ಪೃಶ್ಯರು ಬಹಳ ಹಿಂದುಳಿದ ಜಾತಿಗಳು, ಅವರಿಗೆ ಪ್ರತ್ಯೇಕವಾದಂತ ಮೀಸಲಾತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಶೆಡ್ಯೂಲ್ 9 ಅಮೆಂಡ್ ಮಾಡಿ ತಂದಿದ್ದಾರೆ. ಈ ಸಂದರ್ಭದಲ್ಲಿ ಅಂಬಣ ಅರೋಲಿಕರ್, MR ಭೇರಿ, ಷಣ್ಮುಖಪ್ಪ ಘಂಟಿ, ಮಹಾದೇವ ದುಮ್ತಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶೋಭಾ ಕಾಂಚಿ ಸಾರಿ ಸಂತೋಷಿಸ್ ರಾಯಚೂರು ಹಾಟ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919, 9916920786. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜ ಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022ರಿಂದ 26/4/2022ರವರೆಗೆ. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, SUPM ಮಾಂಟೆಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು.
ಮೊಬೈಲ್ 9483770202. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear near Uma Hotel, Station Road, Raichur. Mobile 8197078520. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡುತ್ತಿದ್ದು, ಇದರಿಂದ ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆಯಾಗಿದೆ. ಸೇವಾ ಭದ್ರತೆ ಇಲ್ಲ, ಸೌಲಭ್ಯಗಳಿಂದ ಕಾರ್ಮಿಕರು ವಂಚಿತರಾಗುತ್ತಿದ್ದು, ಹಕ್ಕುಗಳಿಗಾಗಿ ಹೋರಾಟಕ್ಕೆ ಮುಂದಾದರೆ ವಜಾಗೊಳಿಸಲಾಗುತ್ತಿದೆ. ಸರ್ಕಾರ ಕಾರ್ಮಿಕರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೇಳಿದರು. ಕೇಂದ್ರ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಎಲ್ಲಾ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡುತ್ತಿದ್ದು, ಇದರಿಂದ ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆಯಾಗಿದೆ. ಸೇವಾ ಭದ್ರತೆ ಇಲ್ಲ, ಸೌಲಭ್ಯಗಳಿಂದ ಕಾರ್ಮಿಕರು ವಂಚಿತರಾಗಿದ್ದು, ಹಕ್ಕುಗಳಿಗಾಗಿ ಹೋರಾಟಕ್ಕೆ ಮುಂದಾದರೆ ವಜಾಗೊಳಿಸಲಾಗುತ್ತಿದೆ. ಸರ್ಕಾರ ಕಾರ್ಮಿಕರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೇಳಿದರು. ಅವರು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಜೆಡಿಎಸ್ ಕಾರ್ಮಿಕ ಘಟಕದಿಂದ ಆಯೋಜಿಸಲಾಗಿದ್ದ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕರು ತಮ್ಮ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದರು. ಜೆಡಿಎಸ್ ಪಕ್ಷದಿಂದ ಮಾತ್ರ ಕಾರ್ಮಿಕರ ಅಭಿವೃದ್ಧಿ ಸಾಧ್ಯ ಎಂದರು. ಕಾರ್ಮಿಕರು ಈ ದೇಶದ ಶಕ್ತಿ, ಈ ದೇಶದ ಬೆನ್ನೆಲುಬು. ಇವತ್ತು ದೇಶ ಮುನ್ನಡೆಯಬೇಕಂದ್ರೆ ಕಾರ್ಮಿಕರ ಪರಿಶ್ರಮ ಬಹಳಷ್ಟು ಅದರಲ್ಲಿ ಅಡಗಿರುತ್ತದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವೇನು ಶ್ರಮ ವಹಿಸ್ತೀರಿ, ಇವತ್ತು ಶ್ರಮ ವಹಿಸಿದಾಗ ಮಾತ್ರ ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿರ್ಬೋದು, ಇವತ್ತು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಪರಿಶ್ರಮವನ್ನು ಗುರುತಿಸಿ ನಿಮ್ಮನ್ನ ಸನ್ಮಾನಿಸ್ತಕ್ಕಂಥ ಕೆಲಸ ಏನು ನಮ್ಮ ಜೆಡಿಎಸ್ ಪಕ್ಷದ ರಾಯಚೂರಿನ ಜಿಲ್ಲಾ ಘಟಕ ಮಾಡ್ತದೆ. ನಿಜಕ್ಕೂ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾರ್ಮಿಕರ ಬಗ್ಗೆ ವಿಶೇಷವಾಗಿ ನಮ್ಮ ತಂದೆಯವರು ಮಾತಾಡ್ತಿದ್ರು. ಜಾತ್ ಫರ್ನಾಂಡಿಸ್ ಅವರ ಸ್ಟೋರಿ ಹೇಳಿದ್ರು. ಜಾತ್ ಫರ್ನಾಂಡಿಸ್ ಅವರು ಒಬ್ಬ ಕಾರ್ಮಿಕ ಮುಖಂಡರು. ನಮ್ಮ ತಂದೆಯವರು ಅವ್ರ ಸ್ಟೋರಿ ಹೇಳೋದು ನಮಗೆ ಒಬ್ಬ ಜಾತ್ ಫರ್ನಾಂಡಿಸ್ ಅವರು ಯಾವ ರೀತಿ ವ್ಯಕ್ತಿತ್ವಪ್ಪ ಅಂದರೆ, ಬಾಂಬೆ ಹೋದರೆ ಕಾರ್ಮಿಕರ ಸ್ಲಮ್ಮಲ್ಲಿ ವಾಸ ಮಾಡ್ತಾರೆ. ಫಾರಿನ್ ಹೋಗಲಿ, ಮತ್ತು ಲಂಡನ್ ಹೋಗಲಿ, ಅಮೆರಿಕಕ್ಕೆ ಹೋಗಲಿ, ಜಪಾನ್ ಹೋಗಲಿ, 5 ಸ್ಟಾರ್ ಹೋಟೆಲ್ ಅಂದ್ರೆ ಒಬ್ಬ ಮನುಷ್ಯ ಸಂದರ್ಭ ಯಾವ ರೀತಿ ಬರ್ತದೆ ಅಂದ್ರೆ, ಸಂದರ್ಭ ಬಂದಾಗ ಗುಡಿಸಲಲ್ಲೂ ವಾಸ ಮಾಡಬೇಕು, ಸಂದರ್ಭ ಬಂದಾಗ ಅವರಲ್ಲೂ ವಾಸ ಮಾಡಬೇಕು. ಆ ಥರ ಮೆಂಟಾಲಿಟಿ ನಾವು ಇಟ್ಕೋಬೇಕು ಅಂತೇಳಿ ನಾನು ತಂದಿದ್ದೇನೆ. ಇವತ್ತು ಅದನ್ನು ನಾವು ಸಹ ಅಷ್ಟೇ. ಇವತ್ತು ನಾವು ಯಾಕಂದ್ರೆ ಅದನ್ನು ಅಳವಡಿಸ್ಕೊಂಡು ಈ ಸ್ಥಾನಕ್ಕೆ ಬರಲಿಕ್ಕೆ ಅದು ಸಹ ಒಂದು ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ಅಂತ ಹೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತ ಜನಪದ ಜಾತ್ಯತೀತ ಪಕ್ಷ ಎಲ್ಲ ವರ್ಗದವರನ್ನ ಗುರುಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಎಲ್ಲ ಜಾತಿ ವರ್ಗದವರಿಗೆ ಗುರುತಿಸಿ ಅವರಿಗೆ ನಮ್ಮಂದ್ರೆ ಸೌಲಭ್ಯವನ್ನು, ಅವಕಾಶವನ್ನು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಇವತ್ತು ಎಷ್ಟೋ ಜನ ಕಾರ್ಮಿಕರ ಬಗ್ಗೆ ವಿಶೇಷವಾಗಿ ಜನತಾದಳ ಜಾತ್ಯತೀತ ಪಕ್ಷ ಮೊನ್ನೆ ಸಮ್ಮಿಶ್ರ ಸರ್ಕಾರದಲ್ಲಿ ಬಡವರ ಬಂಧು ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ತಮ್ಮೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವೇನು ಕಾರ್ಮಿಕರು
ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡಿ, ಪೌರ ಕಾರ್ಮಿಕರು ದಿನನಿತ್ಯ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿರುವ ಆದರೆ ಅವರ ಕುಟುಂಬ ಬದುಕು ಸರಿಯಿಲ್ಲ. ಕಾರ್ಮಿಕರ ಜಾಗೃತರಾಗಬೇಕು ಮತ್ತು ಒಗ್ಗಟ್ಟಿನಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದು ಅವಶ್ಯಕವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿಯ ಪರ ಇಲ್ಲ, ಕೇವಲ ಕಮಿಷನ್ ರಾಜಕಾರಣ ನಡೆದಿದೆ ಎಂದು ಟೀಕಿಸಿದರು. ನಮಗೆ ಹಲವಾರು ಜನ ಹಲವಾರು ಪಕ್ಷದ ನಾಯಕರು ಓಟಿನ ಸಂದರ್ಭದಲ್ಲಿ ಈ ನಮ್ಮ ಜನರಿಗೆ ನಮ್ಮ ತಂದೆ ತಾಯಿಯರಿಗೆ ಆಶೆ ತೋರಿಸಿ ಕೂಡಾಡಿಸಿಕೊಂಡು ಮತ್ತೆ ಪುನಃ ಏನೇನು ಬರಲಾಗುತ್ತ ಜನರು ಇವತ್ತಿರ್ತಕ್ಕಂಥ ನಮ್ಮ ತಂದೆ ತಾಯಿಯರು ಅಕ್ಕವಾಗಿ ಆಲೋಚನೆ ಮಾಡಬೇಕಾಗಿದೆ. ನಾವು ಓಟನ್ನ ನಮ್ಮ ಬದುಕಿನ ಬದಲಾವಣೆಗಾಗಿ ನಮಗೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವರಿಗೆ ಓಟ್ ಆಗ್ತಕ್ಕಂಥದ್ದನ್ನ ನಾವು ಆ ಓಟಿನ ಅರ್ಥವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಮ್ಗೆ ಯಾರು ಮನೆಗಳು ಮಾಡ್ತಾರೋ, ನೀರು ಯಾರು ಕೊಡ್ತಾರೋ, ಚರಂಡಿ ಯಾರು ಕೆಲಸ ಮಾಡ್ತಾರೋ, ಲೈಟ್ ಯಾರು ಕೊಡ್ತಾರೋ, ನಮಗೆ ಅಟ್ಲೀಸ್ಟ್ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ರಸ್ತೆ ಮನೆ ನಿರ್ಮಾಣ ಯಾರು ಕೊಡ್ತಾರೋರಿಗೆ ಮತಗಳನ್ನ ಹಾಕ್ತಕ್ಕಂಥ ದಿಟ್ಟಿಗೆ ನಾವೆಲ್ಲ ಬೆಳವಣಿಗೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಜಯಂತಿ ಅಂಗವಾಗಿ ನಾವು ದುಡಿದಂತ ಕಾರ್ಮಿಕರಿಗೆ, ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ಸಣ್ಣ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡತಕ್ಕಂಥದ್ದು, ಅವರನ್ನ ಗೌರವಿಸಿ ನೀವು ಮಾಡತಕ್ಕಂಥ ಕೆಲಸ ಈ ಸಮಾಜದಲ್ಲಿ ಯಾರು ಮಾಡದಂತ ಕೆಲಸ ಇವತ್ತು. ಪೌರ ಕಾರ್ಮಿಕರು ಬೆಳಗ್ಗೆ 4 ಗಂಟೆಗೆ 3:30 ಗಂಟೆಗೆ ಗಂಡ ಮಕ್ಕಳನ್ನು ಬಿಟ್ಟು ಇವತ್ತು ರಾಯಚೂರಿನ ರಸ್ತೆಗಳನ್ನು ಸ್ವಚ್ಛ ಮಾಡಲಿಕ್ಕೆ ಬರ್ತಾರಂತಂದ್ರೆ ಅವರ ಬದುಕು ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ. ಅವ್ರ ಮಕ್ಕಳನ್ನ ಯಾರು ಶಾಲೆಗೆ ಕಳಿಸ್ಬೇಕು, ಆ ಮಕ್ಕಳಿಗೆ ಯಾರು ಸ್ನಾನ ಮಾಡಿಸ್ಬೇಕು, ಆ ಮಕ್ಕಳಿಗೆ ಬಟ್ಟೆ ಯಾರು ಕಳಿಸಿ ಶಾಲೆ ಕಳಿಸ್ಬೇಕು, ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರಿಗೆ ಇವತ್ತು ನಗರಸಭೆಯಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. 5 ತಿಂಗಳಿಗೆ 6 ತಿಂಗಳಿಗೆ ಸಂಬಳ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾನು ಒಂದ್ಸಲ ನಗರಸಭೆ ಸದಸ್ಯನಾಗಿ ನಿರಂತರವಾದಂತ ಹೋರಾಟ ಮಾಡಿ ಆ ಕಾರ್ಮಿಕರ ಜೊತೆ ನಿಂತುಕೊಂಡು ಕಾರ್ಮಿಕರ ಸಂಘಟನೆ ಕಟ್ಟಿಕೊಂಡು ಪ್ರತಿ ತಿಂಗಳ ಸಂಬಳವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ಮಾಡಿದ್ದೆ ನಾನು. ಆದ್ರೆ ಇವತ್ತು ಪ್ರತಿ ಒಂದು 6 ತಿಂಗಳಿಗೂ 8 ತಿಂಗಳಿಗೆ ಸಂಬಳ ಆಗ್ತಕ್ಕಂಥ ನೋಡಿದ್ರೆ ಆ ಕಾರ್ಮಿಕರ ಬದುಕು ಅವಸ್ಥೆ ಕಷ್ಟ ಯಾರಿಗೆ ಇರಬೇಕು. ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ರಾಜ್ಯ ಉಪಾಧ್ಯಕ್ಷ ಮಹತೇಶ್ ಪಾಟೀಲ್ ಮಾತನಾಡಿದರು. ಇವತ್ತು ಕಾರ್ಮಿಕರ ದಿನಾಚರಣೆ ನಾವು ಮೇ 1 ತಾರೀಕು ಆಚರಣೆ ಮಾಡಬೇಕಾಗಿತ್ತು. ಹಲವಾರು ಕಾರ್ಯಕ್ರಮಗಳು ಅವತ್ತಿನಿಂದ ತಿಳಿದು ನಮ್ಮ ಕಾರ್ಮಿಕ ವಿಭಾಗದಿಂದ ಇವತ್ತು ಈ ಪೌರ ಸನ್ಮಾನ ಕಾರ್ಮಿಕ ದಿನಾಚರಣೆ ಮತ್ತು ಪೌರ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಕಾರ್ಮಿಕರ ಹಕ್ಕುಗಳು ಮತ್ತು ಸೌಲಭ್ಯಗಳು ಕಾನೂನಲ್ಲಿ ಮಾತ್ರ ಇದೆ, ಆದರೆ ಅವು ಜಾರಿಗೆ ಬರ್ತಾ ಇಲ್ಲ. ಇವತ್ತೇನು ನೀವು ನಗರಸಭೆ ಪೌರ ಕಾರ್ಮಿಕರಿಗೆ ನಿಮಗೆ ಸರಿಯಾಗಿ ನಿಮಗೆ ಸ್ಯಾಲರಿ ಕೊಡೋದು, ಪೆನ್ಷನ್ ಆಮೇಲೆ PF ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ, ಮಕ್ಕಳಿಗೆ ಏನಿಲ್ಲ ಅಂತಂದ್ರೆ ನೀವು ಕಚೇರಿಗಳು ಅಡ್ಡಾಡುವಂತ ಸಂದರ್ಭಗಳು. ಇವತ್ತು ನೀವು ಒಂದು ಅಪ್ಲಿಕೇಶನ್ ಕೊಟ್ಟರೆ ಯಾರಿಗೆ ಆ ಕಾರ್ಮಿಕರಿಗೆ ಆಗೋದಿಲ್ಲ ಅಂತ ಹೇಳಿ ಇದು ಕೊಟ್ಟರೆ 3 ತಿಂಗಳ GBI ಇಟ್ಟು ನೀವು ಪಾಸ್ ಮಾಡಬೇಕಂತೇಳಿ ನಿಮ್ಗೆ ಈ ರೀತಿ ತೊಂದರೆ ಆಗುವಂತ ಹಲವಾರು ಕಾರ್ಯಕ್ರಮಗಳಿವೆ. ಇವತ್ತು ನಾವು ಏನಂತಂದ್ರೆ ಕಾರ್ಮಿಕ ಸಂಘಟನೆಗಳಿಗೆ ಏನಾಗಿದೆ ಅಂತಂದ್ರೆ ಖಾಸಗೀಕರಣ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡೋದ್ರಿಂದ ಇವತ್ತು ದಿನಗಳ ನೌಕರರು ಹೆಚ್ಚು ಮಾಡ್ತಾ ಇದ್ದಾರೆ. ಯಾರು ಶಾಶ್ವತವಾಗಿ ಇವತ್ತು ಕೆಲಸಕ್ಕೆ ಬರಲಾರದೆ ದಿನಗೂಲಿ ನೌಕರರಾಗಿ ಅವರು ಯಾರು ವೃತ್ತಿಯನ್ನು ಪಡೆದಿರುವಂತಹ ಕೆಲಸ ಮಾಡಿದಂತ ಮಾಡುವಂತ ಪರಿಸ್ಥಿತಿಯಾಗಿ ಇವತ್ತು ಕಾರ್ಮಿಕರ ಸ್ಥಿತಿ ಏನಾಗಿದೆ ಅಂತಂದ್ರೆ ಒಂದು ಬಹಳ ಸಂಕಷ್ಟ ಸ್ಥಿತಿಯಲ್ಲಿ ಕಾರ್ಮಿಕರಿದ್ದಾರೆ. ಇವತ್ತು ದೇಶದ ಅಲ್ಲಲ್ಲಿ
ಏನ್ ಮಾಡಬೇಕಾದ ಒಂದು ಸ್ಥಿತಿ ಇವತ್ತು ನಾವು ಕಾಣ್ತಾಗಿದೆ. ಇವತ್ತೇನೆಲ್ಲ ಬಂದಿದ್ದೀರಿ, ಇವತ್ತು ನಿಮ್ಮನ್ನ ನಾವು ಕಲಿಸಿ ಸನ್ಮಾನ ಮಾಡ್ತಾ ಇರೋದಂದ್ರೆ ನೀವು ನಮ್ಮ ಈ ಸಮಾಜ ಮತ್ತು ನಮ್ಮ ಸಲುವಾಗಿ ಹಗಲು ರಾತ್ರಿ ನೀವು ಕೆಲಸ ಮಾಡಿದ್ರಿ. ನಿಮಗೆ ನಾವು ಒಂದು ಗುರುತಿಸಿ ಅಲ್ಪ ಗೌರವಗಳನ್ನು ಕೊಡುವ ಸಲುವಾಗಿ ಇವತ್ತು ನಮ್ಮ ನರಸಿಂಹ ಅಧ್ಯಕ್ಷರು ಕಾರ್ಯಕ್ರಮದವರು ಈ ಸನ್ಮಾನ ಸಮಾರಂಭವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಪ್ರಧಾನಮಂತ್ರಿ ದೇವೇಗೌಡರು ಏನು ಪ್ರಧಾನಿ ಇದ್ದಾಗ ಅವರ ಹಲವಾರು ಕಾರ್ಯಕ್ರಮ ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಅದಾದ ನಂತರ ಯಾವುದೇ ಸರ್ಕಾರ ಕಾರ್ಮಿಕರಿಗಾಗಿ ಕಾರ್ಮಿಕ ಸಂಘಟನೆಗಾಗಿ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಇವತ್ತು ಏನಾದರೂ ಕಾರ್ಮಿಕ ಹೋರಾಟ ಮಾಡಿದ್ರೆ ಅವ್ರನ್ನ ಕೆಲಸದಿಂದ ವಜಾ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಮೊನ್ನೆ KRTC ಇದು ಸಾರಿಗೆ ಸಂಸ್ಥೆಯಲ್ಲಿ ಒಂದು 3-4 ಜನ ಕಂಟಿನ್ಯೂ ಆತ್ಮಹತ್ಯೆಗಳನ್ನು ಮಾಡಿ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ನರಸಿಂಹಲು 100 ಜನ ಪೌರ ಕಾರ್ಮಿಕರಿಗೆ ಬಟ್ಟೆ ಸೀರೆಗಳು ನೀಡಿ ಸನ್ಮಾನಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ದಾನಪ್ಪ ಯಾದವ್, ಎಸ್ಸಿ ಘಟಕದ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಜಿಲ್ಲಾ ಹಿಂದುಳಿದ ಘಟಕದ ಅಧ್ಯಕ್ಷ ಜಂಬುನಾಥ್ ಯಾದವ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಖಲೀಲ್ ಪಾಷಾ, ಅವಿಲ್ ಕುಮಾರ್, ವಾಜಿದ್, ಕುಮಾರಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಪಿಎಸ್ಐ ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಹಾಗೂ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಹಾಗೂ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪಿಎಸ್ಐ ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಹಾಗೂ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಹಾಗೂ ಹಾಲಿ ನ್ಯಾಯಾಧೀಶರಿಂದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. 545 ಪಿಎಸ್ಐಗಳ ನೇಮಕಾತಿಗೆ ನಡೆದ ಪರೀಕ್ಷೆಯ ಅಕ್ರಮಗಳ ಕೂಪವಾಗಿದೆ. ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸಿದೆ. ಈ ನೇಮಕಾತಿಯ ಬಗ್ಗೆ ಅಕ್ರಮದ ಆರೋಪಗಳು ಹೊರಬಂದ ನಂತರ ಕಲಬುರಗಿಯ ಜ್ಞಾನಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವೀರೇಶ್ ನಿಡಗುಂದ ಎಂಬ ವಿದ್ಯಾರ್ಥಿಯ ಬಂಧನದೊಂದಿಗೆ ಈ ಪ್ರಕರಣದ ಒಂದೊಂದೇ ಅಕ್ರಮಗಳು ಬಿಚ್ಚಿಕೊಳ್ಳತೊಡಗಿದವು. ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರ ಹೆಸರುಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳ ಹೆಸರುಗಳು ಈ ಅಕ್ರಮದೊಂದಿಗೆ ತಳಕು ಹಾಕಿಕೊಂಡಿರುವುದು ಬಯಲಿಗೆ ಬಂದಿದೆ. ಏತನ್ಮಧ್ಯೆ ಸರ್ಕಾರ ಇನ್ನು ಸಿಐಡಿ ತನಿಖೆ ಪ್ರಗತಿಯಲ್ಲಿರುವಾಗಲೇ ನಡೆದಿರುವ ಪರೀಕ್ಷೆಯನ್ನು ರದ್ದುಗೊಳಿಸಿ ಮರುಪರೀಕ್ಷೆಯನ್ನು ನಡೆಸುವ ನಿರ್ಧಾರವನ್ನು ಪ್ರಕಟಿಸಿದೆ. ತನಿಖೆ ಪೂರ್ಣಗೊಳ್ಳದೆ ಈ ರೀತಿಯ ನಿರ್ಧಾರ ಕೈಗೊಂಡಿರುವುದು ಮತ್ತಷ್ಟು ಅನುಮಾನಕ್ಕೆ ಆಸ್ಪದ ನೀಡುತ್ತಿದೆ. ಪಿಎಸ್ಐ ನೇಮಕಾತಿ ಹಗರಣದ ನಡುವೆಯೇ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಯ ಹಗರಣ ಹೊರಬಿದ್ದಿದೆ. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳಿಗಾಗಿ ಕಾಲೇಜು ಶಿಕ್ಷಣ ಇಲಾಖೆ 1242 ಹುದ್ದೆಗಳ ಭರ್ತಿಗಾಗಿ ಕಳೆದ ಅಕ್ಟೋಬರ್ 2021ರಲ್ಲಿ ಅಧಿಸೂಚನೆ ಹೊರಡಿಸಿತು. ಇದೇ ಮಾರ್ಚ್ 14ರಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುವ ಮುನ್ನವೇ ಭೂಗೋಳಶಾಸ್ತ್ರದ 18 ಪ್ರಶ್ನೆಗಳ ಫೋಟೋ ವಾಟ್ಸ್ಆಪ್ಗಳಲ್ಲಿ ಹರಿದಾಡಿದವು. ಅಭ್ಯರ್ಥಿಯೊಬ್ಬರು ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ದೂರು ನೀಡಿದ್ದರು. ಅದನ್ನು ಆಧರಿಸಿ ಆಂತರಿಕ ತನಿಖೆ ನಡೆಸಿದ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯಾ ಅವರು ವರದಿ ಸಮೇತ ಮಲ್ಲೇಶ್ವರ ಠಾಣೆಗೆ ದೂರು ನೀಡಿದ್ದರು. ಪ್ರಶ್ನೆಗಳನ್ನು ಸೋರಿಕೆ ಮಾಡಿದ ಆರೋಪದ ಅಡಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಸಚಿವರಾಗಿದ್ದ ಮೌಲ್ಯಮಾಪನ ಪ್ರೊಫೆಸರ್ ಎಚ್ ನಾಗರಾಜ್ ಹಾಗೂ ಅವರ ಪಿಎಚ್ಡಿ ವಿದ್ಯಾರ್ಥಿನಿ ಆರ್ ಸೌಮ್ಯ ಇವರನ್ನು ಬಂಧಿಸಲಾಗಿದೆ. ಇನ್ನು ಹಲವು ವಿಷಯಗಳು ಬಯಲಿಗೆ ಬರುತ್ತಲೇ ಇವೆ. ಈ ರೀತಿಯಾಗಿ ಅಕ್ರಮ ಬಯಲಿಗೆ ಬಂದಿವೆ. 30,000ಕ್ಕೂ ಹೆಚ್ಚು ಜನರು ಅರ್ಜಿ ಹಾಕಿ ಹಗಲು ರಾತ್ರಿ ಅಭ್ಯಾಸ ನಡೆಸಿ ನೇಮಕಾತಿಗೆ ಪ್ರಯತ್ನ ಮಾಡಿದ್ದರೆ, ಇನ್ನೊಂದೆಡೆ ಭ್ರಷ್ಟಾಚಾರ ಅಕ್ರಮದ ದಾರಿ ಹಿಡಿಯಲಾಗಿದೆ. ಅರ್ಹ ಪ್ರತಿಭಾವಂತ ಅಭ್ಯರ್ಥಿಗಳು ಹುದ್ದೆಯಿಂದ ವಂಚಿತರಾಗುತ್ತಾರೆ. ದುಡ್ಡಿದ್ದರೆ ಹುದ್ದೆ ಎನ್ನುವಂತಾಗಿದೆ.
ಪ್ರಕರಣಗಳ ತನಿಖೆಯನ್ನು ಸಮಗ್ರವಾಗಿ ಮತ್ತು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಸರ್ಕಾರದ ಹಿಡಿತದಲ್ಲೇ ಕೆಲಸ ನಿರ್ವಹಿಸುವ ಸಿಐಡಿಯಿಂದ ಈ ಅಕ್ರಮದ ಸಮಗ್ರ ತನಿಖೆ ನಡೆಯುವ ಹಾಗೂ ನ್ಯಾಯ ಸಿಗುತ್ತದೆ ಎನ್ನುವ ಸಾಧ್ಯತೆ ಇಲ್ಲ. ಆದ್ದರಿಂದ ಹಾಲಿ ನ್ಯಾಯಾಧೀಶರೊಬ್ಬರನ್ನು ನೇತೃತ್ವದಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯಾಂಗ ತನಿಖೆ ನಡೆಸಬೇಕು. ಅಕ್ರಮದಲ್ಲಿ ಭಾಗಿಯಾದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವರಿಗೆ ನಿರ್ದರ್ಶನೀಯ ಶಿಕ್ಷೆಯನ್ನು ನೀಡಬೇಕು ಮತ್ತು ರಾಜ್ಯದ ಯುವ ಜನತೆಗೆ ನ್ಯಾಯ ಕೊಡಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಕೆಲವರು ಇವತ್ತು ಶ್ರೀಮಂತರಾಗ್ತಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಅನೈತಿಕವಾಗಿ ಕೆಲಸ ಮಾಡ್ತಿದ್ದಾರೆ, ಅಕ್ರಮದಲ್ಲಿ ಮುಳುಗಿದ್ದಾರೆ. ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಬೇಕಂದ್ರೆ ನಮ್ಮ ಯುವಕರು ಹೆಚ್ಚು ಸಂಖ್ಯೆಯಲ್ಲಿ ಬೀದಿಗಿಳಿಬೇಕಾಗುತ್ತೆ. ಅದಕ್ಕೆ ನಾವು ಸರಿಯಾದ ಪಾಠ ಕಲಿಸಬೇಕಾಗುತ್ತೆ. ಇವತ್ತು ಹೇಳ್ತಾರೆ ಯುವಕರು ಈ ದೇಶದ ಬೆನ್ನೆಲುಬು ಯುವಕರು ಯಾಕಂದ್ರೆ ಅವ್ರಿಗೆ 5 ವರ್ಷಕ್ಕೊಮ್ಮೆ ಓಟ್ ಹಾಕಬೇಕು. ಯುವಕರು ಓಟ್ ಹಾಕಿದ ಮೇಲೆ ಆಯ್ತು, ಕೆಲಸ ಮುಗಿತು. ಯುವಕರಿಗೆ ಕೆಲಸನೂ ಇಲ್ಲ, ಆ ಕಡೆ ಏನೂ ಇಲ್ಲ, ಅವರಿಗೆ ಒಂದು ಬೆಲೆ ಇಲ್ಲ. ಅವರಿಗೆ ಹಳ್ಳಿಯಲ್ಲಿ ಕೆಲಸ ಇಲ್ಲ, ಪಟ್ಟಣದಲ್ಲಿ ಕೆಲಸ ಇಲ್ಲ. ಯುವಕರನ್ನ ಇವತ್ತು ಜಾತಿ ಯಾರೇ ಆಗಿದ್ರು ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಕೂಡ ಏನಾಗಬೇಕು, ಇದು ಶಿಕ್ಷೆಗೆ ಒಳಪಡಬೇಕು, ಶಿಕ್ಷೆ ಆಗಬೇಕು. ಅವರು ಏನು ತಾತ್ಕಾಲಿಕವಾಗಿ ಏನು ಅಮಾನತು ಮಾಡುವಂಥದ್ದಲ್ಲ, ಅವರ ಸಂಪೂರ್ಣವಾಗಿ ಡಿಸ್ಮಿಸ್ ಮಾಡಬೇಕು. ಕೇವಲ ಸದ್ಯಕ್ಕೆ ಮಾತ್ರ ಸಸ್ಪೆಂಡ್ ಮಾಡಿ ಅವರನ್ನು ಮತ್ತೆ 5-6 ತಿಂಗಳ 1 ವರ್ಷ ಸೇಫ್ ಝೋನಲ್ಲಿಟ್ಟು ಅವರನ್ನು ಬಿಟ್ಬಿಡೋದಲ್ಲ, ಅವರಿಗೆ ಶಾಶ್ವತವಾಗಿ ಬುದ್ಧಿ ಕಲಿಸ್ತಕ್ಕಂಥ ಪಾಠ ಇನ್ನು ಸರ್ಕಾರದ ವತಿಯಿಂದ ಆಗಬೇಕು. ಈ ತರ ಆದರೆ ಮಾತ್ರ ಮುಂದಿನ ದಿನ. ಪ್ರತಿಭಟನೆಯಲ್ಲಿ ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ನಿರುದ್ಯೋಗಿ ಯುವಜನ ಹೋರಾಟ ಸಮಿತಿ ಮುಖಂಡರಾದ ಡಾ ಹನುಮಂತ್ ಕುರುಡಿ, ರಾಮಚಂದ್ರಪ್ಪ, ಮೌನೇಶ್, ಜಾಫರ್, ಪ್ರವೀಣ್, ಖಾಜಿ, ಆಕಾಶ್, ರಿಯಾಜ್, ಸುರೇಶ್, ಬಾಬು, ಬಸವ ಮುಂತಾದವರು ಭಾಗವಹಿಸಿದ್ದರು. ದಿವಂಗತ ಖಲೀಲ್ ಖಾನ್ ಸ್ಮರಣಾರ್ಥ ನಡೆಸಲಾದ ನಾಥ ಸ್ಪರ್ಧೆಯಲ್ಲಿ ವಿಜೇತರನ್ನು ಉಮ್ರಾಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರಯಾಣಕ್ಕೆ ಶುಭ ಕೋರಲಾಯಿತು. ಫಸಲ್ ಖಾನ್ ಇವರು ಮಾರ್ಚ್ 30ರಂದು ಮೌಸಾಬಿಕ ಸ್ಪರ್ಧೆಯನ್ನು ಮಹಿಳಾ ಸಮಾಜದಲ್ಲಿ ಆಯೋಜಿಸಿದ್ದರು. ಕೊನೆ ಸುತ್ತಿನಲ್ಲಿ ಆಯ್ಕೆಯಾದವರನ್ನು ಉಮ್ರಾ ಕಳುಹಿಸುವುದಾಗಿ ನೀಡಿದ್ದ ಭರವಸೆಯಂತೆ ಸೋಮವಾರ ಸಂಜೆ ಇಬ್ಬರು ಅದೃಷ್ಟವಂತರಿಗೆ ಮಾಲಾರ್ಪಣೆ ಮಾಡಿ ಬೀಳ್ಕೊಡಲಾಯಿತು. ಸಮಾಜ ಗಣ್ಯರು ಭಾಗವಹಿಸಿದ್ದರು. हमारे गौस रजवी साहब जो है एमएलए डॉक्टर शिवराज पाटिल साहब की जानिब से जो है ना उनका भी है ना टिकट। अस्सलाम वालेकुम। मैंने तो तमाम शहर यानी रायचूर को जो हमने वादा किया था कि हम ये बार 2 लोग को उम्रा भेजेंगे इंशाअल्लाह। आप सभी लोगों की दुआओं से सभी लोगों के साथ से महफिल बहुत शानदार हुई थी हमारी नाते महफिल। और आज मेरे 2 भाई सलमान और दोस्त घूमने के लिए निकल गए हैं। मैं तमाम लोगों से शुक्रिया अदा करता हूँ जो आप ऐसी महफिल को शानदार बना के और ये उम्रा में लोगों को भेजने में मेरा भी हौसला अफजाई की आप लोगों ने। मैं तमाम का शुक्रिया अदा करता हूँ और मैं इंशाअल्लाह आप सभी से वादा करता हूँ ऐसे दीनी कौमी जहाँ भी जो भी हो मैं ऐसी चीज़ों में बढ़ चढ़ के रहूँगा। मेरी जितनी ताकत है जितनी मेरी है उससे ज़्यादा मैं कोशिश करने की मैं काम करूँगा। बस आप तमाम से मैं गुजारिश करता हूँ कि मेरे लिए मेरे वालिद के लिए दुआ करिए।
इंशाल्लाह जब तक हम जिंदा है चीज़ में, लोगों में, हवा में जुड़ते रहेंगे, कुछ ना कुछ करते रहेंगे। ये बात बोल के मैं तमाम का शुक्रिया अदा करता हूँ और तमाम और मैं दो भाइयों को मुबारकबाद दे के अपनी बात ख़त्म करता हूँ। जमा होने को तेरी बारगाह में कबूल फरमा मौला। जिस मकसद के तहत हम यहाँ पर जमा हुए हैं मौला, इन दोनों ज़ायरीन को मौला यहाँ पर रुखसत करने के लिए हम लोग जमा हुए हैं मौला। इन दोनों के सफर को आसान फरमा मौला। सफर में पेश आने वाले तकालीफ परेशानियों से मौला उन्हें महफूज फरमा मौला। मुक़द्दस बारगाहों की हाजिरी बाअदब हाजिरी देने की मौला इन दोनों को तौफीक अता फरमा मौला। आक़ाए दो जहां सल्लल्लाहु अलैहि वसल्लम की बारगाह मुक़द्दसा में मौला बाअदब हाजिरी नसीब फरमा। तेरे हबीब लबीब के नज़र रहमत से सरफराज के नज़र रहमत से हम तमाम को सरफराज फरमा। तेरे हबीब सल्लल्लाहु अलैहि वसल्लम के सुन्नतों पर अमल करने की मौला हम तमाम को तौफीक के रफीक अता फरमा। مولانا صل وسلم دائما صلى الله عليه وسلم صلى الله عليه وسلم صلى الله عليه وسلم محمد سيد الكونين والثقلين محمد سيد الكونين وسلم دائما سلام سے کہ غلام سے کہنا مدینے کے زائر کہنا تڑپتے ہیں تو کہنا ہو جب سامنے سبز گنبد تمہارے نہایت عقیدت سے دامن فسارے ہو جب سامنے سبز گنبد تمہارے نہایت عقیدت حاضر تمہارے سلام ان سے کہنا بڑی چاہتوں سے ہے اس در کو پایا پڑا ہی رہوں. ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಗೊತ್ತಂಗ ನಾವು ಲಾಸ್ಟ್ ತಿಂಗಳ ಮಹಿಳಾ ಸಮಾಜದಲ್ಲಿ ನಾತೆ ಮುಸಾಬಿಕಾ ಅಂತ ಸೀಸನ್ 2 ಮಾಡಿದ್ವಿ ನಾವು. ಅದರಲ್ಲಿ ಎರಡು ನಮ್ಮ ತಮ್ಮವರು ಸೆಲೆಕ್ಟ್ ಆಗಿ ಉಮ್ರಾಗ ನಾವು ಕಳಿಸ್ತೀವಿ ಅಂತ ಒಂದು ಎಲ್ಲರಿಗ ಒಂದು ಫಸ್ಟ್ ಪ್ರೈಸ್ ಮತ್ತು ಸೆಕೆಂಡ್ ಪ್ರೈಸ್ ಇಟ್ಟಿದ್ವಿ. ಆ ಮಾತು ಪ್ರಕಾರ ನಾವು ನಮ್ಮಿಬ್ಬರು ತಮ್ಮಗ ಉಮ್ರಾಗ ನಾಳೆ ಅವ್ರದ್ದು ಫ್ಲೈಟ್ ಇದೆ. ಅವ್ರಿಗೆ ಉಮ್ರಾನಲ್ಲಿ ಶಹಾದತ್ ಅಂತ ಒಂದು ಇರುತ್ತೆ ಮುಸ್ಲಿಮಲ್ಲಿ ಅಂತಾರೆ. ಅದ್ರಿಗೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ. ನಾವು ಇಡೀ ರಾಯಚೂರಿಗೆ ಮಂದಿಗೆ ಗುರ್ತಾರ್ದಂಗೆ ನಾವು ಒಂದು ಮಾತು ಹೇಳಿದ್ವಿ, ಇಡೀ ಕರ್ನಾಟಕದಲ್ಲಿ ಈ ಥರ ಪ್ರೋಗ್ರಾಮ್ ಆಗಿದ್ದಿಲ್ಲ. ಈ ಮೊದಲನೇ ಬಾರಿ 2ನೇ ಬಾರಿ ನಮ್ಮ ರಾಯಚೂರಿನಲ್ಲಿ ನಮ್ಮ ಎಲ್ಲ ಟೀಮ್ ಸೈಡ್ ನಿಸ ನಾವು ಮಾಡಿದ್ವಿ. ನಾವು ಎಲ್ಲ ನಮ್ಮ ತಮ್ಮ ಎಲ್ಲರ ಆಶೀರ್ವಾದ ನಿಸ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಮುಂದಿನ ವರ್ಷನಲ್ಲಿನೂ ಇದು ನಿಸ ನಾವು ದೊಡ್ಡ ಪ್ರೋಗ್ರಾಮ್ ಮಾಡ್ತೀವಿ. ಆ ಥರ ಇನ್ನು ಆಗಿದ್ರೆ ಇನ್ನು ನಮ್ಮ ಅಣ್ಣ ತಮ್ಮರು ಇಂಥ ರಾಯಚೂರು ಸಹ ಸೆಲೆಕ್ಟ್ ಮಾಡಿ ಕಳಿಸ್ದಂಗೆ ನಾವು ಕೆಲಸ ಮಾಡ್ತಿರ್ತೀವಿ. ನಿಮ್ಗೆಲ್ಲರದ್ದು ಆಶೀರ್ವಾದ ಬೇಕು. ಇಷ್ಟೊಂದು ನಾನು ದ್ವಿತೀಯ ಪಿಯುಸಿ ಇತಿಹಾಸ ಮತ್ತು ಭೌತಶಾಸ್ತ್ರ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಜಿಲ್ಲೆಯಲ್ಲಿ 1685 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದ್ವಿತೀಯ ಪಿಯುಸಿ ಇತಿಹಾಸ ಮತ್ತು ಭೌತಶಾಸ್ತ್ರ ವಿಷಯಕ್ಕೆ ನಡೆದ ಪರೀಕ್ಷೆಗೆ ಜಿಲ್ಲೆಯಲ್ಲಿ 1685 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಇತಿಹಾಸ ವಿಷಯ ಪರೀಕ್ಷೆಗೆ ಜಿಲ್ಲೆಯಲ್ಲಿ 14,122 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 11,566 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. 1,556 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಭೌತಶಾಸ್ತ್ರ ವಿಷಯಕ್ಕೆ ಜಿಲ್ಲೆಯಲ್ಲಿ 3,654 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 3,525 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 129 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ.
ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ವ್ಯಕ್ತಿಯೋರ್ವನನ್ನು ಕೊಲೆಗೈದು ಬೆಂಕಿ ಹಚ್ಚಿದ ಘಟನೆ ಸಿಂಧನೂರು ತಾಲೂಕಿನ ದಿದ್ದಗಿ ಗ್ರಾಮದ ಹೊರವಲಯದ ಹೊಲದಲ್ಲಿ ಘಟನೆ ಜರುಗಿದೆ. ವ್ಯಕ್ತಿಯೋರ್ವನನ್ನು ಕೊಲೆಗೈದು ಬೆಂಕಿ ಹಚ್ಚಿದ ಘಟನೆ ಸಿಂಧನೂರು ತಾಲೂಕಿನ ದಿದ್ದಗಿ ಗ್ರಾಮದ ಹೊರವಲಯದ ಹೊಲದಲ್ಲಿ ಘಟನೆ ಜರುಗಿದೆ. ಮೃತ ವ್ಯಕ್ತಿ ಗುರುತು ಪತ್ತೆಯಾಗದೇ ರೀತಿಯಲ್ಲಿ ದೇಹ ಸುಟ್ಟು ಕರಕಲಾಗಿದೆ. 4-5 ದಿನಗಳ ಹಿಂದೆ ಘಟನೆ ನಡೆದಿರಬಹುದು ಎಂದು ಶಂಕೆ ವ್ಯಕ್ತವಾಗಿದೆ. ಅಂದಾಜು 35 ವರ್ಷ ವಯಸ್ಸಿನ ವ್ಯಕ್ತಿ ಇರಬಹುದು ಎಂದು ಹೇಳಲಾಗುತ್ತಿದೆ. ಸುಟ್ಟ ಸ್ಥಿತಿಯಲ್ಲಿ ಶವವನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಬಳಗಾನೂರು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದರು. ಸುಟ್ಟು ಕರಕಲಾದ ದೇಹದ ಉಳಿದ ಭಾಗಗಳನ್ನು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆ ರವಾನಿಸಲಾಗಿದೆ. ಈ ಕುರಿತು ಬಳಗಾನೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ, ಮಕ್ಕಳನ್ನು ಭಾರತ ಮಾತೆ ಮಕ್ಕಳನ್ನಾಗಿಸಿ ಸಚಿವ ಶಂಕರ್ ಪಾಟೀಲ್ ಮೊನೇನಕೊಪ್ಪ. ಡಾಕ್ಟರ್ ಶಿವರಾಜ್ ಪಾಟೀಲ್ ಸುಳ್ಳು ಹೇಳಿಕೆ, ವಿಮಾನ ನಿಲ್ದಾಣ ಟೆಕ್ಸ್ಟೈಲ್ ಪಾರ್ಕ್ ಎಲ್ಲಿದೆ ತೋರಿಸಿ, ನಾರಾಯಣಪೇಟೆ ಕ್ಷೇತ್ರ ಹೋಗಿ ಅಭಿವೃದ್ಧಿ ನೋಡಲಿ, ಎಸ್ಆರ್ ರೆಡ್ಡಿಯ ಸವಾಲು. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಅಂಗವಾಗಿ ಬೃಹತ್ ಮೆರವಣಿಗೆ. ಜೆಡಿಎಸ್ನ ಜನತಾ ಜಲಧಾರೆ ಮೇ 13ರಂದು ಬೆಂಗಳೂರಿನಲ್ಲಿ ಸಮಾರೋಪ. ಪ್ರತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕಾರ್ಯಕರ್ತರು ಭಾಗಿ, ಎಂ ವಿರೂಪಾಕ್ಷಿ. ಸದಾಶಿವ ಆಯೋಗದ ವರದಿ ಜಾರಿಗೆ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯ. ಜೂನ್ 9ರಂದು ರಾಯಚೂರಿನಲ್ಲಿ ಸಮಾವೇಶ, ಹೆಣ್ಣೂರು ಶ್ರೀನಿವಾಸ್. ಜಿಲ್ಲಾ ಜೆಡಿಎಸ್ ಕಾರ್ಮಿಕ ಘಟಕದಿಂದ ವಿಶ್ವ ಕಾರ್ಮಿಕ ದಿನಾಚರಣೆ. ಸರ್ಕಾರ ಕಾರ್ಮಿಕರ ಧ್ವನಿ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ, ಶಾಸಕ ರಾಜ ವೆಂಕಟಪ್ಪ ನಾಯಕ್. ಪಿಎಸ್ಐ ನೇಮಕಾತಿಯಲ್ಲಿ ನಡೆದಿರುವ ಅಕ್ರಮ ಹಾಗೂ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಲು ಪ್ರತಿಭಟನೆ. ನಾಟ ಸ್ಪರ್ಧೆಯಲ್ಲಿ ಆಯ್ಕೆ, ಇಬ್ಬರನ್ನು ಉಮ್ರಾ ದರ್ಶನಕ್ಕೆ ರವಾನಿಸಿದ ಫಜಲ್ ಖಾನ್. ಪಿಯುಸಿ ಪರೀಕ್ಷೆ 1685 ವಿದ್ಯಾರ್ಥಿಗಳ ಗೈರು. ಮತ್ತು ದಿದ್ದಗಿ ಗ್ರಾಮದಲ್ಲಿ ವ್ಯಕ್ತಿ ಕೊಲೆ, ಸುಟ್ಟು ಹಾಕಿರುವ ಶವ ಪತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸುಕ್ಷೇತ್ರ ಉಡುಂಗಲ್ ಖಾನಾಪುರ ಗ್ರಾಮದಲ್ಲಿ ಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಮರಿದೇವರು ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮೇ 16ರಿಂದ ಮೇ 21, 2022ರವರೆಗೆ ಜರುಗಲಿದೆ. ಸಕಲ ಸದ್ಭಕ್ತರು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಇಂದು ಸರ್ವರಿಗೂ ಆದರದ ಸುಸ್ವಾಗತ ಕೋರುತ್ತಿದ್ದಾರೆ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಜಿಪಿ ಕಿಡ್ಸ್ ವೇರ್ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ.